ಎಂದಿನಂತೆ ಇಂದು ಮುಂಜಾನೆ ಮಾಲತಿಯು ಎದ್ದು ಸೀದಾ ಅಡುಗೆ ಮನೆಗೆ ಹೋಗಿ ಚಹಾ ಮಾಡಿದಳು. ಇದು ಅವಳ ಹಳೆಯ ರೂಢಿಯಾಗಿತ್ತು. ಪ್ರತಿ ಮುಂಜಾನೆ ಅವಳು ತನಗೆ ಮತ್ತು ತನ್ನ ಪತಿಗೆ ಚಹಾ ತಯಾರಿಸುತ್ತಿದ್ದಳು ಮತ್ತು ಅವರಿಗೆ ರೀ ಬನ್ರಿ ಚಹಾ ತಯಾರಾಗಿದೆ ಅಂತ ಕರೆಯುತ್ತಿದ್ದಳು. ನಂತರ ಇಬ್ಬರು ಬಾಲ್ಕನಿಯಲ್ಲಿ ಮಾತನಾಡುತ್ತಾ ಕುಳಿತು ಚಹಾ ಕುಡಿಯುತ್ತಿದ್ದರು. ಆದರೆ ಇಂದು ಒಂದೇ ಕಪ್ ಚಹಾ ಮಾಡಿದ್ದಳು. ಚಹಾ ಕಪ್ ತೆಗೆದುಕೊಂಡು ಅವಳು ಬಾಲ್ಕನಿಗೆ ಬರುವಾಗ ಅವಳ ದೃಷ್ಟಿಯು ಎದುರಿನ ಗೋಡೆಗೆ ಹಾಕಲಾಗಿದ್ದ ಅವಳ ಪತಿ ವಸಂತರ ಫೋಟೋದ ಮೇಲೆ ಹೋಯಿತು. ಆಗ ಅವಳ ಮನಸ್ಸಿನಲ್ಲಿ ತೀಕ್ಷ್ಣವಾದ ನೋವು ಉಂಟಾಯಿತು. ಫೋಟೋದ ಮೇಲೆ ಹಾರ ಹಾಕಲಾಗಿತ್ತು. ಆ ಹಾರವು 20 ದಿನಗಳ ಹಿಂದೆ ನಡೆದ ಘಟನೆಯ ಮೌನ ಸಂಕೇತದಂತೆ ತೋರುತ್ತಿತ್ತು. ಅದು ಮಾಲತಿಯನ್ನು ಒಳಗಿನಿಂದ ಅದುರಿಸಿತ್ತು. ಮಾಲತಿಯ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಆ ಕಣ್ಣೀರಿನಲ್ಲಿ ಎಷ್ಟು ನೋವು ಅಡಗಿತ್ತು ಅನ್ನುವುದನ್ನು ಯಾರೂ ಊಹಿಸಲು ಸಾಧ್ಯವಿರಲಿಲ್ಲ. ಆ ಫೋಟೋವನ್ನು ನೋಡುತ್ತಾ ಅವಳು, ನೀವು ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀರಿ, ನನ್ನ ಪ್ರತಿಯೊಂದು ಅಗತ್ಯವನ್ನ ಪೂರೈಸುತ್ತಿದ್ದೀರಿ, ಅಷ್ಟಕ್ಕೂ ನೀವು ಇದ್ದಕ್ಕಿದ್ದಂತೆ ನನ್ನನ್ನು ಒಂಟಿಯಾಗಿ ಬಿಟ್ಟು ನಿಮ್ಮ ಶಾಶ್ವತ ಪ್ರಯಾಣವನ್ನು ಏಕೆ ಪ್ರಾರಂಭಿಸಿದಿರಿ ಅಂತ ಅಂದುಕೊಂಡಳು. ಮಾಲತಿಯು ಸರ್ಕಾರಿ ಶಾಲೆಯಿಂದ ನಿವೃತ್ತಳಾದ 63 ವರ್ಷದ ಮಹಿಳೆಯಾಗಿದ್ದಳು. ಸೇವೆಯಲ್ಲಿದ್ದಾಗ ತನ್ನ ನಿವೃತ್ತಿಯ ನಂತರ ತನ್ನ ಪತಿ ಮತ್ತು 2 ಗಂಡು ಮಕ್ಕಳೊಂದಿಗೆ ಸಂತೋಷದ ಜೀವನ ನಡೆಸಬೇಕೆಂದು ಅವಳು ಭಾವಿಸಿದ್ದಳು. ನಿವೃತ್ತಿ ಆದರೆ ಅದು ಕೆಲಸದಿಂದ ಮಾತ್ರ, ಜೀವನದಿಂದಲ್ಲ. ಬದುಕುವ ಉತ್ಸಾಹ ಅದೇ ತೆರನಾಗಿರುತ್ತದೆ ಅಂದುಕೊಂಡಿದ್ದಳು. ಆದರೆ ಯಾರಿಗೆ ಗೊತ್ತಿತ್ತು ಮುಂದೆ ಜೀವನದಲ್ಲಿ ಏನೇನು ಘಟಿಸುತ್ತವೆ ಅಂತ. ತನ್ನ ಜೀವನದ ಈ ಹಂತದಲ್ಲಿ ಮಾಲತಿ ಸಂಪೂರ್ಣವಾಗಿ ಒಂಟಿಯಾಗಿದ್ದಳು. ಈಗ ಈ ವಯಸ್ಸಿನಲ್ಲಿ ಅವಳು ಯಾರ ಆಸರೆಯ ಹುಡುಕಾಟವನ್ನ ಏಕೆ ಮಾಡಬೇಕು? ಒಂದೊಮ್ಮೆ ಅವಳು ತನ್ನ ಮಕ್ಕಳ ಆಸರೆಯ ಭರವಸೆಯನ್ನ ಇಟ್ಟುಕೊಂಡಿದ್ದಳು. ಆದರೆ ಮಕ್ಕಳಾದವರು ಬಹಳ ಹಿಂದೆಯೇ ತಮ್ಮ ಹೆತ್ತವರನ್ನು ಮರೆತು ದೂರ ಹೋಗಿದ್ದರು. ತಮ್ಮ ಹೊಸ ಬದುಕನ್ನ ಕಟ್ಟಿಕೊಳ್ಳಲು ಮಾಲತಿಯ ಜೀವನದಲ್ಲಿ ಒಂದು ವಿಚಿತ್ರವಾದ ಶೂನ್ಯತೆ ಇತ್ತು. ಒಂದು ನೋವಿತ್ತು. ಅದನ್ನು ಕೇವಲ ಅವಳಷ್ಟೇ ಅನುಭವಿಸಬೇಕಾಗಿತ್ತು. ಕುರ್ಚಿಯಲ್ಲಿ ಕುಳಿತು ಕುಳಿತು ಅವಳಿಗೆ ಮಂಪರು ಬಂದಂತೆ ಆಯಿತು ಮತ್ತು ಅವಳನ್ನು ಹಳೆಯ ನೆನಪುಗಳು ಆಕ್ರಮಿಸಿಕೊಂಡವು. ಇಂತಹ ದೊಡ್ಡ ಮನೆಯಲ್ಲಿ ಅದೊಂದು ಕಾಲವಿತ್ತು. ಅವರ ಕುಟುಂಬದ ಪ್ರತಿಯೊಂದು ಮೂಲೆಯೂ ಸಂತೋಷ ಮತ್ತು ನಗುವಿನಿಂದ ತುಂಬಿರುತ್ತಿತ್ತು. ವಸಂತರು ಹೊರಗಿನಿಂದ ಮನೆಗೆ ಹಿಂತಿರುಗಿ ಬಂದು ದೂರದಿಂದ ಮಾಲತಿಯನ್ನ ಕರೆಯುತ್ತಾ, ಏಯ್ ಸುಮಿತ್ನ ಅವ್ವ, ನೀನು ಎಲ್ಲಿದ್ದೀಯಾ? ಒಂದು ಗ್ಲಾಸ್ ನೀರನ್ನಾದರೂ ತಂದುಕೊಡು ಅಂತ ಹೇಳುತ್ತಿದ್ದರು. ಮಾಲತಿಯು ಅಡುಗೆ ಮನೆಯಿಂದ ನೀರಿನ ಗ್ಲಾಸ್ ಅನ್ನ ತರುತ್ತಾ ಮುಗುಳ್ನಗುತ್ತಾ, ತಗೊಳ್ಳಿ ಅಮಿತನ ಅಪ್ಪ ಅನ್ನುತ್ತಿದ್ದಳು. ಈ ಮಾತಿಗಾಗಿ ಇಬ್ಬರು ಬಿದ್ದು ಬಿದ್ದು ನಗುತ್ತಿದ್ದರು. ಮಾಲತಿಯು ತನ್ನ ಸಣ್ಣ ಮಗ ಸುಮಿತ್ ನನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಅದಕ್ಕಾಗಿ ಅವಳು ಸುಮಿತ್ನ ಅವ್ವ ಅಂತ ಕರೆಯಲ್ಪಡುತ್ತಿದ್ದಳು ಮತ್ತು ವಸಂತರು ದೊಡ್ಡ ಮಗ ಅಮಿತನನ್ನು ಬೆಂಬಲಿಸುತ್ತಿದ್ದರು. ಅದಕ್ಕಾಗಿ ಅವರು ಅಮಿತ್ನ ಅಪ್ಪ ಅಂತ ಕರೆಯಲ್ಪಡುತ್ತಿದ್ದರು. ಅಷ್ಟಕ್ಕೂ ನಿಜ ಹೇಳಬೇಕೆಂದರೆ ತಂದೆ ತಾಯಿಗಳು ತಮ್ಮ ಮಕ್ಕಳ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದರು ಅಷ್ಟೇ. ಅವರಿಗೆ ಹೀಗೆ ಒಬ್ಬರನ್ನೊಬ್ಬರು ಛೇಡಿಸಲು ತುಂಬಾ ಸಂತೋಷ ಅನಿಸುತ್ತಿತ್ತು ಮತ್ತು ನಿಧಾನವಾಗಿ ಅವರಿಗೆ ಇದೇ ರೂಢಿಯಾಗಿ ಬಿಟ್ಟಿತ್ತು. ಅವರ 2 ಮಕ್ಕಳ ನಡುವೆ ಕೇವಲ 3 ವರ್ಷಗಳ ಅಂತರವಿದ್ದಿತ್ತು. ಅವರ ಮಕ್ಕಳಿಗೆ ಅವರು ಒಳ್ಳೆಯ ಶಿಕ್ಷಣ ಕೊಡಿಸಿದರು, ಒಳ್ಳೆಯ ರೀತಿಯಿಂದ ಪಾಲನೆ ಪೋಷಣೆ ಮಾಡಿದರು. ಈಗ ಒಂದೇ ಒಂದು ಕೆಲಸ ಬಾಕಿ ಇದ್ದಿತು, ಅವರ ಒಳ್ಳೆಯ ಭವಿಷ್ಯವನ್ನ ರೂಪಿಸುವುದು ಮತ್ತು ಅವರ ಮದುವೆ ಮಾಡುವುದು. ತಮ್ಮ ದೊಡ್ಡ ಮಗ ತಮ್ಮ ವ್ಯಾಪಾರವನ್ನ ನೋಡಿಕೊಂಡು ಹೋಗಲಿ ಅಂತ ವಸಂತರು ಬಯಸಿದ್ದರು. ಆದರೆ ಅಮಿತನಿಗೆ ಅವರ ವ್ಯವಹಾರದಲ್ಲಿ ಯಾವುದೇ ಉತ್ಸಾಹವಿರಲಿಲ್ಲ. ಅವನು ವಿದೇಶದಲ್ಲಿ ನೌಕರಿ ಮಾಡಲು ಇಚ್ಛಿಸಿದ್ದನು. ಅದು ಎಂತಹ ನೌಕರಿ ಅಂದರೆ ಅದು ಅವನ ಉಜ್ವಲ ಭವಿಷ್ಯ ಮತ್ತು ಯಶಸ್ವಿ ಜೀವನಕ್ಕೆ ಖಾತರಿಯಾಗಿರಬೇಕಿತ್ತು. ಅವನು ಜೀವನದಲ್ಲಿ ಮುಂದುವರೆದು ಯಶಸ್ವಿ ವ್ಯಕ್ತಿ ಆಗಲು ಬಯಸಿದ್ದನು ಮತ್ತು ಒಂದಿನ ಅವನು ತನ್ನ ಇಚ್ಛೆಯನ್ನು ತನ್ನ ತಂದೆಯ ಹತ್ತಿರ ಹೇಳಿದಾಗ ಅವರು ಇದನ್ನು ಕೇಳಿ ಬೇಸರಗೊಂಡರು. ಆಗ ಅವರು, ಆದರೆ ಮಗನೇ, ನನ್ನ ಅಂಗಡಿಯನ್ನು ಯಾರು ನೋಡಿಕೊಳ್ಳಬೇಕು? ನನ್ನ ಮಗ ದೊಡ್ಡವನಾದ ನಂತರ ಅವನ ಬೆಂಬಲದಿಂದ ನಮ್ಮ ವ್ಯಾಪಾರ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರುತ್ತದೆ ಅಂತ ನಾನು ಬಯಸಿದ್ದೆ. ಅರೆ ಮಗನೇ, ನೌಕರಿ ಅನ್ನುವುದು ನೌಕರಿಯಾಗಿಯೇ ಉಳಿಯುತ್ತದೆ. ನಾವು ಚೆನ್ನಾಗಿ ವ್ಯಾಪಾರ ಮಾಡಿಕೊಂಡು ಹೋದರೆ ಪ್ರತಿ ತಿಂಗಳು ಲಕ್ಷಗಟ್ಟಲೆ ದುಡಿಯಬಹುದು ಅಂತ ವಸಂತರು ಹೇಳಿದಾಗ ಸುಮಿತನು, ಆದರೆ ಅಪ್ಪಾಜಿ, ಇದೇ ಎಲ್ಲವನ್ನ ನೋಡಿಕೊಂಡು ಹೋಗುವುದಾದರೆ ನನ್ನನ್ನೇಕೆ ಇಷ್ಟೊಂದು ಓದಿಸಿ ಬೆಳೆಸುವ ಅಗತ್ಯವಿತ್ತು? ಮತ್ತು ಅಂಗಡಿಯನ್ನು ಸಂಭಾಳಿಸಿಕೊಂಡು ಹೋಗುವ ವಿಚಾರಕ್ಕೆ ಬಂದರೆ ಅದನ್ನು ಒಬ್ಬ ಅನಕ್ಷರಸ್ಥನು ಕೂಡ ಮಾಡುತ್ತಾನೆ. ನಾನಂತೂ ವಿದೇಶಕ್ಕೆ ಹೋಗಿ ಒಳ್ಳೆಯ ನೌಕರಿ ಮಾಡುತ್ತಾ ಅಲ್ಲಿಯೇ ಸೆಟ್ಲ್ ಆಗಬೇಕು ಅಂತ ಯೋಚಿಸಿದ್ದೇನೆ ಅಂತ ಹೇಳಿದ. ನನ್ನ ಮಾತನ್ನು ಅರ್ಥ ಮಾಡಿಕೊ ಮಗನೇ, ಯಾವುದೇ ಕೆಲಸವನ್ನ ಕೌಶಲ್ಯ ಮತ್ತು ಬುದ್ಧಿವಂತಿಕೆಯಿಂದ ಮಾಡಲು ಶಿಕ್ಷಣದ ಅಗತ್ಯವಿದೆ. ಹೊಸ ತಂತ್ರಜ್ಞಾನ ಮತ್ತು ಅನುಭವದಿಂದ ಜೀವನವನ್ನ ಸುಧಾರಿಸಬಹುದು. ವ್ಯವಹಾರ ನಡೆಸುವುದು ಅನಕ್ಷರಸ್ಥರಿಗೆ ಮಾತ್ರವಲ್ಲ ಮತ್ತು ಕೇವಲ ನೌಕರಿಗಾಗಿ ಓದು ಬರಹ ಕಲಿಯಲು ಆಗಲ್ಲ. ಓಡಾಡಿ ಕೆಲಸ ಮಾಡಲಿಕ್ಕೆ ನಮ್ಮ ಹತ್ತಿರ ಕೆಲಸಗಾರರು ಇದ್ದಾರೆ. ನೀನು ಕೇವಲ ಲೆಕ್ಕಪತ್ರಗಳನ್ನ ನೋಡಿಕೊಂಡು ಹೋಗು.
ಅಂತ ಅಷ್ಟೇ ನಾನು ನಿನಗೆ ಹೇಳುತ್ತಿರುವುದು. ಮತ್ತು ಮಗನೇ, ನಿನಗೆ ಒಂದು ವೇಳೆ ಈ ವ್ಯಾಪಾರ ಇಷ್ಟವಿಲ್ಲದಿದ್ದರೆ ಖಂಡಿತವಾಗಿ ಬೇರೆ ಉದ್ಯೋಗ ಮಾಡು. ನಿನಗೆ ಉದ್ಯೋಗ ಮಾಡಲೇಬಾರದು ಅನ್ನುವುದಾದರೆ ನೀನು ನೌಕರಿ ಮಾಡಲಿಕ್ಕೂ ನನಗೆ ಯಾವುದೇ ತೊಂದರೆ ಇಲ್ಲ. ಆದರೆ ಕಡಿಮೆ ಅಂದರೂ ನಮ್ಮ ದೇಶದಲ್ಲಿಯೇ ಇರು, ನಿನ್ನ ತಂದೆ ತಾಯಿಯ ದೃಷ್ಟಿಯ ಮುಂದೆ ಅಂತ ಹೇಳುತ್ತಾ ವಸಂತರು ತಮ್ಮ ಮಗನಿಗೆ ತಿಳಿಸಿ ಹೇಳಲು ನೋಡಿದರು. ಆದರೆ ಅಮಿತ್ ಒಪ್ಪಿಕೊಳ್ಳುತ್ತಿದ್ದಾಗ ಸಣ್ಣ ತಮ್ಮ ಸುಮಿತನು, ಇದೇನು ಅಂತ ಹೇಳುತ್ತಿರುವೆ ಅಣ್ಣ ನೀನು? ಯಾವ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟು ನಮ್ಮನ್ನು ಪಾಲನೆ ಪೋಷಣೆ ಮಾಡಲು ತಮ್ಮ ಜೀವನವನ್ನೇ ತೆಗೆದಿದ್ದಾರೋ ಅಂತವರನ್ನೇ ನೀನು ಬಿಟ್ಟು ಹೋಗಲು ಯೋಚಿಸುತ್ತಿದ್ದೀಯಾ ಅಂತ ಕೇಳಿದ. ಆದರೆ ಅಮಿತನು ಬದಲಾಗಿ ಅವನ ಮಾತನ್ನ ಹೀಯಾಳಿಸುತ್ತಾ, ನಿನಗೇನೋ ಅಪ್ಪ ಅಮ್ಮನ ಬೆರಳು ಹಿಡಿದು ನಡೆಯುವ ರೂಢಿಯಾಗಿ ಬಿಟ್ಟಿದೆ. ನಿಮ್ಮಂತ ಜನ ಜೀವನದಲ್ಲಿ ಎಂದೂ ಉದ್ಧಾರ ಆಗುವುದಿಲ್ಲ. ಈ ಜಗತ್ತು ಎಲ್ಲಿಂದ ಎಲ್ಲಿಗೆ ಹೋಗಿದೆ. ಆದರೆ ನೀನು ಅದೇ ಬಾವಿಯ ಕಪ್ಪೆಯಾಗಿ ಉಳಿಯಲು ಬಯಸುತ್ತಿದ್ದೀಯಾ. ಆದರೆ ನಾನು ನಿನ್ನಂತೆ ಅಲ್ಲ, ಅಪ್ಪ ಅಮ್ಮನ ಹಿಂದೆ ಅಡಗಿ ಕುಳಿತುಕೊಳ್ಳಲು ಅಂತ ಹೇಳಿದ. ಅಮಿತ್ ಯಾರದೇ ಯಾವ ತರಹದ ಮಾತನ್ನು ಕೇಳಲಿಕ್ಕೆ ತಯಾರಿರಲಿಲ್ಲ. ಅದಕ್ಕಾಗಿ ಅವನ ತಂದೆ ತಾಯಿಯು ಸುಮ್ಮನಿರುವುದೇ ಲೇಸು ಅಂದುಕೊಂಡರು. ಬಹಳ ಪ್ರಯತ್ನದಿಂದ ಕೊನೆಗೂ ಅಮಿತನ ವೀಸಾ ಪಡೆದುಕೊಂಡನು ಮತ್ತು ಒಂದಿನ ಹಡಗಿನಲ್ಲಿ ಕುಳಿತು ಅಮೆರಿಕಕ್ಕೆ ಹೊರಟು ಹೋದ. ಡಾಲರ್ಗಳ ಹೊಳೆಯಲ್ಲಿ ಅವನಿಗೆ ತನ್ನ ವಯಸ್ಸಾದ ಹೆತ್ತವರು ಕಣ್ಣಿಗೆ ಕಾಣಿಸುತ್ತಿರಲಿಲ್ಲ, ಅಥವಾ ಅವನಿಗೆ ತನ್ನ ಜವಾಬ್ದಾರಿಯ ಅರಿವು ಸಹ ಇರಲಿಲ್ಲ. ಮಗ ಹೀಗೆ ಹೋಗಿದ್ದಕ್ಕೆ ಮಾಲತಿಗೆ ತುಂಬಾ ದುಃಖವಾಯಿತು. ಆಗ ವಸಂತರು ಅವಳಿಗೆ ತಿಳಿಸಿ ಹೇಳುತ್ತಾ, ಏನೂ ತೊಂದರೆ ಇಲ್ಲ ಮಾಲತಿ, ಬಹುಶಃ ಇಂದಿನ ಹೊಸ ಪೀಳಿಗೆ ತಮ್ಮ ಜೀವನವನ್ನು ತಮ್ಮದೇ ಆದ ರೀತಿಯಲ್ಲಿ ಬದುಕಲು ಬಯಸುತ್ತಾರೆ ಅಂದರು. ಆಗ ಮಾಲತಿಯು, ಆದರೆ ಹೆತ್ತವರು ತಮ್ಮ ಮಕ್ಕಳಿಗಾಗಿ ತಮ್ಮ ಎಲ್ಲಾ ಕರ್ತವ್ಯಗಳನ್ನ ನಿರ್ವಹಿಸುತ್ತಾರೆ. ಅವರು ತಮ್ಮ ಪೂರ್ಣ ಹೃದಯ ಮತ್ತು ಆತ್ಮದಿಂದ ಶ್ರಮಿಸಿರುತ್ತಾರೆ. ಅವರು ತಮ್ಮ ಜೀವನದ ಪ್ರತಿ ಕ್ಷಣವನ್ನು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸುವುದರಲ್ಲಿ ಕಳೆಯುತ್ತಾರೆ. ಮಗುವಿನ ಜನನದಿಂದ ಹಿಡಿದು ಅವನು ವಯಸ್ಕನಾಗುವವರೆಗೂ ಅವರು ಅವನ ಎಲ್ಲಾ ಆಸೆಗಳನ್ನ ಮತ್ತು ಎಲ್ಲಾ ಅವಶ್ಯಕತೆಗಳ ಬಗ್ಗೆ ಗಮನವಿಡುತ್ತಾರೆ. ಹಾಗಾದರೆ ಮಕ್ಕಳು ತಮ್ಮ ಭವಿಷ್ಯ ಮತ್ತು ಅವರು ಬಯಸುವ ಜೀವನವನ್ನ ಹೊರತುಪಡಿಸಿ ಬೇರೆ ಯಾವುದರ ಬಗ್ಗೆಯೂ ಯೋಚಿಸಲು ಸಾಧ್ಯವಾಗುತ್ತಿಲ್ಲ ಏಕೆ ಅಂತ ಇದನ್ನು ಕೇಳುವಾಗ ಮಾಲತಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿತು. ನಂತರ ವಸಂತರು, ಚಿಂತಿಸಬೇಡ ಮಾಲತಿ, ಅಮಿತ್ ತನ್ನ ಜೀವನವನ್ನು ತಾನು ಬಯಸಿದ ರೀತಿಯಲ್ಲಿ ಜೀವಿಸಲಿ ಬಿಡು. ನಮ್ಮ ಹತ್ತಿರ ನಮ್ಮ ಸಣ್ಣ ಮಗ ಸುಮಿತ್ನಾದರೂ ಇದ್ದಾನಲ್ಲ ಅಂತ ಹೇಳಿದರು. ಸುಮಿತ್ ಬಾಲ್ಯದಿಂದಲೂ ಸ್ವಲ್ಪ ನಾಚಿಕೆ ಸ್ವಭಾವದವನಾಗಿದ್ದ. ಅವನ ಅಣ್ಣ ಅಮಿತ್ಗಿಂತ ಸಂಪೂರ್ಣ ವಿಭಿನ್ನವಾಗಿದ್ದ. ಅವನು ಯಾವಾಗಲೂ ತನ್ನ ಹೆತ್ತವರ ಬೆರಳುಗಳನ್ನು ಹಿಡಿದು ಅವರ ಅಣತಿಯಂತೆ ನಡೆಯುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದನು. ಅವರ ಹಿರಿಯ ಮಗ ಅಮಿತ್ ಹೊರಟು ಹೋದ ನಂತರ ವಸಂತರು ಈಗ ಸಣ್ಣ ಮಗ ಸುಮಿತ್ ಮೇಲೆ ಭರವಸೆ ಇಟ್ಟುಕೊಂಡಿದ್ದರು. ಕಡಿಮೆ ಅಂದರೂ ಅವನು ಅಮಿತ್ ತರ ಸ್ವಾರ್ಥಿ ಆಗಿರಲಿಲ್ಲ. ತನ್ನ ಅಣ್ಣ ಹೋದ ನಂತರ ಸುಮಿತನು ತನ್ನ ತಂದೆ ತಾಯಿಯನ್ನ ಕೈ ಹಿಡಿದುಕೊಂಡು, ನನ್ನ ತಂದೆ ತಾಯಿಯನ್ನ ಕೈ ಬಿಡಲಿಕ್ಕೆ ಯಾರಾದರೂ ನನಗೆ ಜಗತ್ತಿನಲ್ಲಿರುವ ಎಲ್ಲ ಐಶ್ವರ್ಯವನ್ನ ಕೊಡುತ್ತೇನೆ ಅಂತ ಹೇಳಿದರೂ ನಾನು ನಿಮ್ಮ ಕೈ ಬಿಡುವುದಿಲ್ಲ ಅಂತ ಹೇಳಿದ್ದ. ಆದರೆ ಸೌಮ್ಯ ಅನ್ನುವ ಹುಡುಗಿ ಬಹುಶಃ ಅವನಿಗೆ ಇಡೀ ಜಗತ್ತಿನ ಐಶ್ವರ್ಯಕ್ಕಿಂತಲೂ ಮನಮೋಹಕವಾಗಿ ಕಾಣತೊಡಗಿದಳು. ಅವಳನ್ನ ಭೇಟಿಯಾದಾಗ ಅವನು ಅವಳ ಸೌಂದರ್ಯಕ್ಕೆ ಎಷ್ಟು ಮರಳಾಗಿದ್ದನೆಂದರೆ ಅವನು ತನ್ನ ಹೆತ್ತವರನ್ನೂ ಸಹ ಮರೆತು ಬಿಟ್ಟನು. ಅವನಿಗೆ ತನ್ನದೇ ಆದ ಆಲೋಚನೆಗಳಿಲ್ಲದ ಹುಡುಗನನ್ನೇ ಸೌಮ್ಯ ಕೂಡ ಹುಡುಕುತ್ತಿದ್ದಳು. ಅವಳು ಹೇಳಿದ ಮಾತಿಗೆ ಅವನು ಮೂಕ ಬಸವನಂತೆ ತಲೆ ಹಾಕಬೇಕು ಮತ್ತು ಅವನು ತನ್ನ ಬೆರಳುಗಳ ಮೇಲೆ ಕುಣಿಯುತ್ತಿರಬೇಕು ಅನ್ನುವ ಆಲೋಚನೆ ಅವಳದಾಗಿತ್ತು. ಅವಳಿಗಾಗಿ ಸುಮಿತ್ ಹೇಳಿ ಮಾಡಿಸಿದ ವಸ್ತುವಿನಂತೆ ಇದ್ದ. ಪತಿ ಆದವನು ಹೆಂಡತಿಯ ಮಾತಿಗೆ ತಾಳ ಹಾಕುವವನಾಗಿದ್ದರೆ ಪತ್ನಿ ಖುಷಿಯಾಗಿರುತ್ತಾಳೆ ಅನ್ನುವ ಯೋಚನೆ ಅವಳದಾಗಿತ್ತು. ಸೌಮ್ಯ ಶ್ರೀಮಂತ ಮತ್ತು ಆಧುನಿಕ ಕುಟುಂಬಕ್ಕೆ ಸೇರಿದವಳಾಗಿದ್ದಳು. ಅವಳು ಇಬ್ಬರು ಸಹೋದರರ ಏಕೈಕ ಮುದ್ದಿನ ಸಹೋದರಿ ಮತ್ತು ಅವಳ ತಂದೆಯ ಏಕೈಕ ಮಗಳಾಗಿದ್ದಳು. ಅವಳು ಚಿಕ್ಕ ಮಗುವಾಗಿದ್ದಾಗಲೇ ಅವಳ ತಾಯಿ ತೀರಿಕೊಂಡಿದ್ದಳು. ಅವಳ ತಂದೆಗೆ ಕೋಟಿಗಟ್ಟಲೆ ವ್ಯವಹಾರವಿತ್ತು. ಅನೇಕ ಶಹರಗಳಲ್ಲಿ ಅವರ ವ್ಯಾವಹಾರಿಕ ಶಾಖೆಗಳಿದ್ದವು. ಇದರ ವಿರುದ್ಧ ಸುಮಿತನ ತಂದೆಯ ವ್ಯವಹಾರ ಏನೂ ಆಗಿರಲಿಲ್ಲ. ಕಾಲೇಜಿನ ಅರ್ಧಕ್ಕಿಂತ ಹೆಚ್ಚು ಹುಡುಗರು ಸೌಮ್ಯಳ ರೂಪಕ್ಕೆ ಮಾರು ಹೋಗಿದ್ದರು. ಅವಳ ಸ್ನೇಹಕ್ಕಾಗಿ ಹಂಬಲಿಸುತ್ತಿದ್ದರು. ಅಂತಹ ಪರಿಸ್ಥಿತಿಯಲ್ಲಿ ಸುಮಿತ್ಗೆ ಸೌಮ್ಯ ಅವನನ್ನ ಇಷ್ಟಪಡುವ ಮೂಲಕ ತನಗೆ ಉಪಕಾರ ಮಾಡಿದಂತೆ ಭಾಸವಾಯಿತು. ಪ್ರತಿದಿನದಂತೆ ಕಾಲೇಜು ಕ್ಯಾಂಟೀನಲ್ಲಿ ಕುಳಿತು ತಂಪು ಪಾನೀಯಗಳನ್ನು ಕುಡಿಯುತ್ತಿರುವಾಗ ಸೌಮ್ಯಳು, ಸುಮಿತ್, ನೀನು ನಿನ್ನ ಹೆತ್ತವರನ್ನು ನಮ್ಮ ಮನೆಗೆ ಯಾವಾಗ ಕಳಿಸಿಕೊಡುತ್ತೀಯಾ? ನನ್ನ ತಂದೆ ನಿಮ್ಮ ಮನೆಯವರನ್ನ ಭೇಟಿಯಾಗಬೇಕು ಅಂತಿದ್ದಾರೆ ಅಂತ ಹೇಳಿದಳು. ಆಗ ಸುಮಿತ್, ನಿಮ್ಮ ಡ್ಯಾಡಿ ಅವರನ್ನೇಕೆ ಭೇಟಿಯಾಗಬೇಕು ಅಂತಿದ್ದಾರೆ? ನನ್ನನ್ನು ಭೇಟಿಯಾಗಿದ್ದಕ್ಕೆ ಅವರಿಗೆ ಖುಷಿ ಇಲ್ಲವೇ ಅಂತ ಕೇಳಿದಾಗ ಅವಳು, ಅರೆ ಸುಮಿತ್, ನೀನು ಖಂಡಿತವಾಗಿ ಮೂರ್ಖನಾಗಿದ್ದೀಯಾ.
ಒಂದು ವೇಳೆ ನಿನ್ನನ್ನು ಭೇಟಿಯಾಗಿ ಅವರಿಗೆ ಖುಷಿಯಾಗದಿದ್ದರೆ ಅವರೇಕೆ ನಿನ್ನ ಮನೆಯವರನ್ನ ಭೇಟಿಯಾಗಲು ಕೇಳುತ್ತಿದ್ದರು? ಅವರು ನಮ್ಮ ಮದುವೆಯ ಬಗ್ಗೆ ಮಾತನಾಡಲು ಬಯಸಿದ್ದಾರೆ ಮತ್ತು ಮದುವೆಯ ವಿಚಾರವನ್ನು ಮನೆಯ ಮುಖ್ಯಸ್ಥರೇ ಮಾತನಾಡಬೇಕಲ್ಲವೇ? ನೀನೊಂದು ಕೆಲಸ ಮಾಡು, ಈ ಭಾನುವಾರ ನಿನ್ನ ಹೆತ್ತವರನ್ನು ನಮ್ಮ ಮನೆಗೆ ಕಳುಹಿಸಿಕೊಡು. ನಂತರ ನಮ್ಮ ತಂದೆ ಇಂಡಿಯಾದಿಂದ ಹೊರಗೆ ಹೊರಟಿದ್ದಾರೆ. ಅವರು ಹೋಗುವ ಮೊದಲೇ ನಮ್ಮ ಮದುವೆಯ ದಿನಾಂಕ ಫಿಕ್ಸ್ ಆಗಲಿ ಅಂತ ನಾನು ಬಯಸುತ್ತೇನೆ. ಇಲ್ಲದಿದ್ದರೆ ಮತ್ತೆಷ್ಟು ದಿನ ಕಾಯಬೇಕಾಗುತ್ತದೆಯೋ ಏನೋ ಅಂತ ಹೇಳಿದಳು. ಆಗ ಸುಮಿತ್ ತಡವರಿಸುತ್ತಾ, ಆದರೆ ಸೌಮ್ಯ, ನಾನು ಇದುವರೆಗೂ ನಮ್ಮ ಬಗ್ಗೆ ನನ್ನ ತಂದೆ ತಾಯಿಯ ಎದುರು ಮಾತನಾಡೇ ಇಲ್ಲ ಅಂತ ಹೇಳಿದಾಗ ಅವಳು, ಅರೆ ಮತ್ತೆ ಅವರಿಗೆ ನನ್ನ ಬಗ್ಗೆ ಹೇಳು. ಹಾಗೆ ಹೇಳಿಕೊಳ್ಳಲು ಹೆದರಲಿಕ್ಕೆ ನಾನೇನು ಯಾರಿಗಾದರೂ ಕಡಿಮೆ ಇದ್ದೇನಾ ಅಂತ ಸ್ವಲ್ಪ ಬೇಜಾರಿನಿಂದ ಹೇಳಿದಳು. ಹೇ ಸೌಮ್ಯ, ನಾನು ಹಾಗೆ ಯಾವಾಗ ಹೇಳಿದೆ? ಅದರ ಬಗ್ಗೆ ಮಾತನಾಡಲು ನನಗೆ ಸ್ವಲ್ಪ ಹಿಂಜರಿಕೆ ಆಗುತ್ತದೆ. ನನ್ನ ಸ್ವಂತ ಮದುವೆಯ ಬಗ್ಗೆ ನಾನು ಹೇಗೆ ಮಾತನಾಡಬಲ್ಲೆ ಎಂದು ನನಗೆ ಆಶ್ಚರ್ಯವಾಗುತ್ತದೆ ಅಂತ ಸುಮಿತ್ ಹೇಳಿದಾಗ ಸೌಮ್ಯ ಕೋಪದಿಂದ, ಒಂದು ವಿಷಯ ಹೇಳು, ನಿನ್ನ ಹೆತ್ತವರು ನಿನ್ನನ್ನು ಇದುವರೆಗೂ ಸಣ್ಣ ಮಗು ಅಂತ ತಿಳಿದಿದ್ದಾರೇನೋ, ಅಥವಾ ನಿನ್ನನ್ನೇ ನೀನು ಇದುವರೆಗೂ ಸಣ್ಣ ಮಗು ಅಂತ ತಿಳಿದುಕೊಂಡು ಕುಳಿತಿರುವೆಯೋ? ನೀನು ಹೇಳಿದರೆ ನಾನೇ ಖುದ್ದಾಗಿ ಅವರನ್ನ ಭೇಟಿಯಾಗಿ ಮಾತನಾಡುತ್ತೇನೆ ಅಂತ ಹೇಳಿದಳು. ಅದಕ್ಕೆ ಸುಮಿತ್, ಅರೆ ಇಲ್ಲ ಸೌಮ್ಯ, ಹೀಗೆ ಮಾಡಲೇಬೇಡ. ಇಲ್ಲದಿದ್ದರೆ ನನ್ನ ತಂದೆ ಹಿಂದು ಮುಂದು ಯೋಚಿಸದೆ ಈ ಸಂಬಂಧವನ್ನ ತಿರಸ್ಕರಿಸಿ ಬಿಡುತ್ತಾರೆ ಎಂದನು. ಅದಕ್ಕೆ ಸೌಮ್ಯ ಆಶ್ಚರ್ಯದಿಂದ, ಅರೆ ಇಷ್ಟು ಸಣ್ಣ ವಿಷಯಕ್ಕೆ ಅವರು ಹೇಗೆ ಈ ಸಂಬಂಧವನ್ನ ಬೇಡ ಅನ್ನುತ್ತಾರೆ? ನಿನ್ನ ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿಗೆ ಮಾತನಾಡುವ ಅಧಿಕಾರವೇ ಇಲ್ಲವೇ? ಅಥವಾ ಆ ಹೆಣ್ಣು ಮಕ್ಕಳಿಗೆ ಇಷ್ಟ ಕಷ್ಟಗಳು ಅಭಿಪ್ರಾಯಗಳು ಇರುವುದಿಲ್ಲವೇ ಅಂತ ಕೇಳಿದಳು. ಸೌಮ್ಯಳ ಮಾತುಗಳನ್ನ ಕೇಳಿ ಸುಮಿತ್ ಗೊಂದಲದಲ್ಲಿ ಮುಳುಗಿದ. ಅವಳಿಗೆ ಹೇಗೆ ತಿಳಿಸಿ ಹೇಳಬೇಕು ಅಂತ ಅವನಿಗೆ ತಿಳಿಯದಾಗಿತ್ತು. ಸೌಮ್ಯ, ಅದು ಹಾಗಲ್ಲ. ಆದರೆ ನಮ್ಮ ಕುಟುಂಬದಲ್ಲಿ ತಮ್ಮ ಭಾವಿ ಅತ್ತೆಯ ಮನೆಗೆ ತಾವೇ ಹೋಗಿ ತಮ್ಮ ಸಂಬಂಧದ ಬಗ್ಗೆ ಮಾತನಾಡುವ ಹುಡುಗಿಯರು ನಮಗೆ ಇಷ್ಟವಾಗುವುದಿಲ್ಲ. ಮದುವೆಯ ಮಾತುಕತೆಗಳು ಸ್ವಲ್ಪ ಸಭ್ಯತೆ ಮತ್ತು ರೀತಿ ರಿವಾಜಿನಿಂದ ನಡೆಯಬೇಕಾಗುತ್ತದೆ ಅಂತ ಸುಮಿತ್ ಹೇಳಿದಾಗ ಅವಳು, ಸರಿ, ಹಾಗಾದರೆ ನಿಮ್ಮ ಕುಟುಂಬದ ಸದಸ್ಯರು ಹಳೆಯ ಕಾಲದ ಸಂಪ್ರದಾಯವಾದಿಗಳು ಅಂತ ನೀನು ಹೇಳುತ್ತಿದ್ದೀಯಾ ಅಂತ ಕೇಳಿದಳು. ಹಾಗಲ್ಲ ಸೌಮ್ಯ, ಅವರು ತಮ್ಮ ಮಗನ ಆಯ್ಕೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳದಷ್ಟು ಹಳೆಯವರಲ್ಲ. ಅವರು ನನ್ನನ್ನು ತುಂಬಾ ಪ್ರೀತಿಸುತ್ತಾರೆ ಅಂದನು. ನೋಡು ಸುಮಿತ್, ಮದುವೆಗೆ ಮುಂಚೆ ಇದು ಸ್ಪಷ್ಟವಾದರೆ ಒಳ್ಳೆಯದು. ನಾನು ಎಂದಿಗೂ ಇಂತಹ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಬದುಕಲು ಸಾಧ್ಯವಿಲ್ಲ ಅಂತ ಸೌಮ್ಯ ಹೇಳಿದಳು. ಇದನ್ನು ಕೇಳಿ ಸುಮಿತ್ ಆಘಾತಕ್ಕೊಳಗಾದನು. ಯಾವುದೇ ಬೆಲೆ ತತ್ತಾದರೂ ಸೌಮ್ಯಳನ್ನ ಕಳೆದುಕೊಳ್ಳಲು ಅವನು ಬಯಸಲಿಲ್ಲ. ಉಸಿರುಗಟ್ಟಿಸುವ ವಾತಾವರಣ ಅಂದರೆ ಏನು ಸೌಮ್ಯ? ಸುಮಿತ್ ಕೇಳಿದಾಗ ಅವಳು, ಸುಮಿತ್, ನಿನಗೆ ಗೊತ್ತೇ ಇದೆ, ನಾನು ಆಧುನಿಕ ಮತ್ತು ಸ್ವತಂತ್ರ ವಿಚಾರದ ಮಾಡರ್ನ್ ಹುಡುಗಿಯಾಗಿದ್ದೇನೆ. ನನ್ನ ತಂದೆಯು ನನ್ನನ್ನು ಹೀಗೇ ಇರಲು ಬಯಸುತ್ತಾರೆ. ಅವರು ಇದುವರೆಗೂ ನನ್ನ ಸ್ವತಂತ್ರಕ್ಕೆ ಯಾವುದೇ ಅಡಚಣೆ ಮಾಡಿಲ್ಲ ಮತ್ತು ನನ್ನ ಅಣ್ಣಂದಿರರು ಕೂಡ ತಮ್ಮ ಮರ್ಜಿಯ ಮಾಲೀಕರಾಗಿದ್ದಾರೆ. ಅಷ್ಟಕ್ಕೂ ನನ್ನ ತಂದೆ ಕ್ಲಬ್ಗೂ ಹೋಗುತ್ತಾರೆ, ಅವರ ಸ್ನೇಹಿತರೊಂದಿಗೆ ಡ್ರಿಂಕ್ಸ್ ಮಾಡುತ್ತಾರೆ. ಇಷ್ಟೊಂದು ಮುಕ್ತ ವಾತಾವರಣದಿಂದ ಬಂದ ನಾನು ನಿಮ್ಮ ಸಂಪ್ರದಾಯವಾದಿ ಕುಟುಂಬದೊಂದಿಗೆ ಆ ಉಸಿರುಗಟ್ಟಿಸುವ ವಾತಾವರಣಕ್ಕೆ ಹೇಗೆ ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ? ಮತ್ತು ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ನಾನು ಅಲ್ಲಿ ಎಂದಿಗೂ ಬದುಕು ನಡೆಸಲು ಸಾಧ್ಯವಿಲ್ಲ ಅಂತ ಹೇಳಿದಳು. ಇದೇನು ಹೇಳುತ್ತಿರುವೆ ಸೌಮ್ಯ? ನೀನಿಲ್ಲದೆ ನಾನು ಇರಲು ಹೇಗೆ ಸಾಧ್ಯ? ಅಂಥದ್ರಲ್ಲಿ ನೀನು ಮದುವೆ ಮಾಡಿಕೊಳ್ಳಲು ನಿರಾಕರಿಸುತ್ತಿರುವೆಯಾ ಅಂತ ಸುಮಿತ್ ಕೇಳಿದ. ಅರೆ ಇಲ್ಲ ಸುಮಿತ್, ನಾನು ನಿನ್ನೊಂದಿಗೆ ಮದುವೆ ಮಾಡಿಕೊಳ್ಳಲು ನಿರಾಕರಿಸುತ್ತಿಲ್ಲ. ಬದಲಾಗಿ ನಿನ್ನ ತಂದೆ ತಾಯಿಯ ಜೊತೆ ಇರಲು ನಿರಾಕರಿಸುತ್ತಿದ್ದೇನೆ. ಮದುವೆಯ ನಂತರ ನೀನು ನಮ್ಮೊಂದಿಗೇನೆ ನಮ್ಮ ಮನೆಯಲ್ಲೇ ಇರು ಅಂತ ನಾನು ಹೇಳಲು ಬಯಸುತ್ತೇನೆ ಅಂತ ಸೌಮ್ಯ ಹೇಳಿದಾಗ ಸುಮಿತ್ ಬೇಸರದಿಂದ, ಇಲ್ಲ ಸೌಮ್ಯ, ನನ್ನ ತಂದೆ ತಾಯಿಯನ್ನ ಬಿಟ್ಟು ನಾನು ಹೇಗೆ ಅನ್ನುವಷ್ಟರಲ್ಲಿ ಸುಮಿತ್, ನಿನ್ನ ತಂದೆ ತಾಯಿಗಳು ಇನ್ನೂ ಸಣ್ಣ ಮಕ್ಕಳು ಮತ್ತು ಅವರು ನಿನ್ನನ್ನು ಬಿಟ್ಟು ಹೇಗಿರಬೇಕು ಅನ್ನುವ ಥರ ನೀನು ಹೇಳುತ್ತಿರುವೆ. ನಿನ್ನ ಅಣ್ಣ ಅವರನ್ನ ಬಿಟ್ಟು ಹೋಗಬೇಕಾದರೆ ನೀನು ಹೋದರೆ ಅವರ ತಲೆಯ ಮೇಲೆ ಯಾವ ಆಕಾಶ ಕಳಚಿ ಬೀಳುತ್ತದೆ? ಅಷ್ಟಕ್ಕೂ ಅಪ್ಪ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಅವರು ನಮ್ಮ ಕಂಪನಿಯ ಅಮೆರಿಕ ಬ್ರಾಂಚ್ ಅನ್ನು ನಿನ್ನ ಜವಾಬ್ದಾರಿಗೆ ಬಿಡುತ್ತಾರೆ. ನಂತರ ನಾವು ಅಲ್ಲಿಯ ಶಿಫ್ಟ್ ಆಗೋಣ ಅಂತ ಸೌಮ್ಯ ಹೇಳಿದಾಗ ಅವನು, ಆದರೆ ಸೌಮ್ಯ, ನನ್ನ ತಂದೆ ತಾಯಿಯ ಪ್ರತಿ ನನ್ನವೂ ಕೆಲವು ಜವಾಬ್ದಾರಿಗಳು ಇವೆ. ನಾನು ಹೊರಟು ಹೋದರೆ ಅವರು ಸಂಪೂರ್ಣವಾಗಿ ಒಂಟಿಯಾಗಿ ಬಿಡುತ್ತಾರೆ ಅಂತ ಹೇಳಿದ. ಅರೆ, ಒಂಟಿ ಏಕಾಗುತ್ತಾರೆ? ಅವರಿಗೆ ಇಲ್ಯಾರು ಸಂಬಂಧಿಗಳು ಇಲ್ಲವೇ? ಎಲ್ಲರೊಂದಿಗೆ ಭೇಟಿಯಾಗುತ್ತಾ ಇರುತ್ತಾರೆ. ಅಷ್ಟಕ್ಕೂ ಮಕ್ಕಳು ದೊಡ್ಡವರಾದ ನಂತರ ತಂದೆ ತಾಯಿಗಳು ಅವರನ್ನ
ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬಾರದು, ಅವರನ್ನು ಅವರ ಇಷ್ಟದಂತೆ ಬದುಕಲು ಬಿಡಬೇಕು ಅಂತ ಹೇಳುತ್ತಾ ಸೌಮ್ಯ ತನ್ನ ಮಾತಿನಿಂದ ಸುಮಿತ್ನನ್ನ ತನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಳು. ಈಗ ಸೌಮ್ಯ ಹೇಳುವುದು ಸತ್ಯವಾಗಿದೆ, ಅದರಲ್ಲೇನೂ ತಪ್ಪಿಲ್ಲ ಅಂತ ಸುಮಿತನಿಗೂ ಅನಿಸತೊಡಗಿತು. ರಾತ್ರಿ ಯಾವಾಗ ಅವನು ಮನೆ ತಲುಪಿದನೋ ಆಗ ಹೇಗೋ ಮಾಡಿ ಧೈರ್ಯ ತಂದುಕೊಂಡು ತನ್ನ ತಂದೆ ತಾಯಿಗಳಿಗೆ ಸೌಮ್ಯಾಳ ವಿಷಯ ಬಗ್ಗೆ ಹೇಳಿಯೇ ಬಿಟ್ಟ. ಜೊತೆಗೆ ಉಳಿದ ಎಲ್ಲ ವಿಷಯವನ್ನು ಹೇಳಿದ. ಸುಮಿತ್ ಬಾಯಿಂದ ಇದನ್ನೆಲ್ಲ ಕೇಳಿ ಮಾಲತಿ ಮತ್ತು ವಸಂತರು ದಿಗ್ಭ್ರಮೆಗೊಂಡರು. ಕನಿಷ್ಠ ಪಕ್ಷ ಅವರು ತಮ್ಮ ಕಿರಿಯ ಮಗನಿಂದ ಇದನ್ನು ನಿರೀಕ್ಷಿಸಲಿಲ್ಲ. ತಂದೆ ದಣಿದ ಧ್ವನಿಯಲ್ಲಿ, ನೀನೇನು ಬಯಸುತ್ತಿರುವೆ ಸುಮಿತ್ ಮಗನೇ? ನೀನು ಕೂಡ ನಮ್ಮನ್ನ ಬಿಟ್ಟು ಹೋಗಬೇಕೆಂದು ಬಯಸುತ್ತೀಯಾ ಎಂದರು. ಆಗ ಸುಮಿತ್ ತಲೆ ಹಾಕುತ್ತಾ ಮೆಲುಧ್ವನಿಯಲ್ಲಿ, ಹೌದು ಅಪ್ಪಾಜಿ, ನಾನು ಸೌಮ್ಯಾಳೊಂದಿಗೆ ಅಮೆರಿಕಕ್ಕೆ ಹೋಗಿ ಅವಳ ತಂದೆಯ ವ್ಯವಹಾರ ನೋಡಿಕೊಳ್ಳಬೇಕು ಅಂದುಕೊಂಡಿರುವೆ ಅಂತ ಹೇಳಿದ. ನಂತರ ವಸಂತರು ಒಂದು ಆಳವಾದ ಉಸಿರನ್ನ ಎಳೆದುಕೊಂಡು, ಹಾಗಿದ್ದರೆ ನೀನು ಹೋಗಬಹುದು ಸುಮಿತ್ ಅಂತ ಹೇಳಿದಾಗ, ಇದೇನು ಹೇಳುತ್ತಿದ್ದೀರಿ ನೀವು ಅಂತ ಮಾಲತಿಯು ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಹೇಳಿದಳು. ಆಗ ವಸಂತರು ತುಂಬಿ ಬಂದ ಗಂಟಲಿನಿಂದ, ಸರಿಯಾಗೇ ಇದೆ ಮಾಲತಿ, ಪಕ್ಷಿಗಳ ಮರಿಗಳು ಯಾವಾಗ ದೊಡ್ಡವಾಗುತ್ತವೆಯೋ ಅವು ಗೂಡಿನಲ್ಲಿ ಇರಲು ಬಯಸುವುದಿಲ್ಲ. ಅವು ಕೇವಲ ಸ್ವತಂತ್ರವಾಗಿ ಹಾರಾಡಲು ಬಯಸುತ್ತವೆ. ಸ್ವಂತ ಹಾರಲಿಕ್ಕೆ ಬರುವವರೆಗೆ ಮಾತ್ರ ಅವು ಗೂಡಿನಲ್ಲಿ ಇರುತ್ತವೆ. ನಮ್ಮ ಮಕ್ಕಳು ಈಗ ದೊಡ್ಡವರಾಗಿದ್ದಾರೆ ಅಂತ ಹೇಳುತ್ತಾ ಅವರ ಕಣ್ಣಿಂದ ಕಣ್ಣೀರು ಜಾರತೊಡಗಿತು. ಇದನ್ನು ಕೇಳಿದ ಸುಮಿತ್ ಖುಷಿಗೆ ಪಾರವೇ ಇರಲಿಲ್ಲ. ಅವನು ಫೋನ್ ಮಾಡಿ ಸೌಮ್ಯಾಳಿಗೆ ಎಲ್ಲ ವಿಷಯವನ್ನು ಹೇಳಿದ ಮತ್ತು ಸ್ವಲ್ಪವೇ ದಿನಗಳಲ್ಲಿ ಸೌಮ್ಯಾಳೊಂದಿಗೆ ಮದುವೆ ಮಾಡಿಕೊಂಡ. ಸುಮಿತನ ಹೆಂಡತಿಯಾಗಿ ಸೌಮ್ಯಾಳೇನೋ ಗಂಡನ ಮನೆಗೆ ಬಂದಳು, ಅದು ಕೇವಲ ರೀತಿ ನಿಯಮಕ್ಕಾಗಿ. ನಂತರ ಅವಳು ತನ್ನ ತವರು ಮನೆಗೆ ಹೊರಟು ಹೋದಳು. ಒಬ್ಬಳೇ ಅಲ್ಲ, ಜೊತೆಗೆ ಸುಮಿತನನ್ನ ಕರೆದುಕೊಂಡು ಹೋದಳು. ಸ್ವಲ್ಪ ದಿನಗಳು ಹೀಗೆ ಕಳೆದವು. ಈಗ ವಸಂತರ ಆರೋಗ್ಯ ಹದಗೆಡುತ್ತಾ ಹೋಯಿತು. ಒಂಟಿಯಾಗಿ ಅಂಗಡಿಯನ್ನ ನಡೆಸಿಕೊಂಡು ಹೋಗುವುದು ಅವರಿಂದ ಅಸಾಧ್ಯವಾಗಿತ್ತು. ಅದಕ್ಕಾಗಿ ಅವರು ತಮ್ಮ ಅಂಗಡಿಯನ್ನ ಮಾರಿಬಿಟ್ಟರು. ಸ್ವಲ್ಪ ದಿನಗಳ ನಂತರ ಸುಮಿತ್ ತನ್ನ ಪತ್ನಿ ಮತ್ತು ಅವಳ ತವರಿನವರೊಂದಿಗೆ ಅಮೆರಿಕಕ್ಕೆ ಶಿಫ್ಟ್ ಆದನು. ಮಾಲತಿ ಮತ್ತು ವಸಂತರ ಕೊನೆಯ ಭರವಸೆಯು ಮುರಿದು ಬಿದ್ದಿತು. ತಮ್ಮ ಹೃದಯದ ಮೇಲೆ ಕಲ್ಲನ್ನು ಇಟ್ಟುಕೊಂಡು ಅವರು ತಮ್ಮ ಮಕ್ಕಳ ವಿಯೋಗವನ್ನು ಸಹ ಸಹಿಸಿಕೊಂಡಿದ್ದರು, ಅಥವಾ ಸಹಿಸಿಕೊಂಡವರಂತೆ ತೋರಿಸಿಕೊಳ್ಳುತ್ತಿದ್ದರು. ಹೃದಯದಲ್ಲಿ ಹುದುಗಿದ್ದ ನೋವು ಒಳಗಿನಿಂದ ಒಳಗೆ ಅವರನ್ನ ಕೊರೆಯುತ್ತಿತ್ತು. ಯಾವ ಮನೆಯೋ ಸುಖ ಸಂತೋಷ ಮತ್ತು ಚಟುವಟಿಕೆಗಳಿಂದ ಕೂಡಿರುತ್ತಿತ್ತೋ ಇಂದು ಆ ಮನೆ ನಿರ್ಜನವಾಗಿತ್ತು. ಮನೆಯ ದೊಡ್ಡ ದೊಡ್ಡ ಕೊಠಡಿಗಳು, ಉದ್ದವಾದ ವರಾಂಡಗಳು, ಸುಂದರವಾದ ಕಿಟಕಿಗಳು ಮತ್ತು ವೆಂಟಿಲೇಟರ್ಗಳು ಹಸಿದು ಕುಳಿತಂತೆ ತೋರುತ್ತಿತ್ತು. ಮನೆಯ ಸಂಭ್ರಮ ಅನ್ನುವುದು ಅಲ್ಲಿ ವಾಸಿಸುವ ಜನರಿಂದ ಬರುತ್ತದೆ. ಇಲ್ಲದಿದ್ದರೆ ಇಟ್ಟಿಗೆ ಕಲ್ಲುಗಳಿಂದ ನಿರ್ಮಿಸಿದ್ದ ಮನೆಯು ಪಾಳು ಬಿದ್ದಂತೆ ತೋರುತ್ತದೆ. ಕುಳಿತು ಗಂಡ ಹೆಂಡತಿ ಇಬ್ಬರು ಪರಸ್ಪರ ಮಾತನಾಡುತ್ತಾ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಿದ್ದರು, ಅಥವಾ ಅವರು ಹಿಂದಿನ ನೆನಪುಗಳ ಸುಳಿಯಲ್ಲಿ ಸುತ್ತಾಡುತ್ತಿದ್ದರು. ಅವರು ಸುತ್ತಿ ಬಳಸಿ ಮತ್ತೆ ತಮ್ಮ ಮಕ್ಕಳ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತಿದ್ದರು ಮತ್ತು ನಂತರ ಮಕ್ಕಳ ನೆನಪುಗಳಿಂದ ತಮ್ಮ ಮುಖವನ್ನೇ ಕಣ್ಣೀರಿನಿಂದ ಒದ್ದೆಯಾಗಿಸಿಕೊಳ್ಳುತ್ತಿದ್ದರು. ಅವರು ತಮ್ಮ ಮಕ್ಕಳ ನೆನಪುಗಳಿಂದ ದೂರವಿರಲು ಎಷ್ಟೋ ಪ್ರಯತ್ನ ಮಾಡುತ್ತಿದ್ದರು, ಏಕೆಂದರೆ ಅವರ ನೆನಪುಗಳಿಂದ ಅವರಿಗೆ ದುಃಖದ ಹೊರತಾಗಿ ಬೇರೇನು ಸಿಗುತ್ತಿರಲಿಲ್ಲ. ಆದರೆ ಆ ರೂಢಿಯೇ ಬೆಳೆದು ಬಿಟ್ಟರೆ ಅದನ್ನು ಮರೆಯಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಮಾಲತಿಯು ಹೆಚ್ಚಿನ ಸಮಯ ಮನೆ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿದ್ದಳು. ಆದರೆ ವಸಂತರು ಪೂರ್ತಿ ದಿನ ಕುಳಿತು ಒಂದೇ ನ್ಯೂಸ್ ಪೇಪರನ್ನು ಎಷ್ಟೋ ಬಾರಿ ಓದುತ್ತಿದ್ದರು. ಮಧ್ಯ ಮಾಲತಿಗೆ ಪ್ರತಿದಿನದ ಮಾಹಿತಿಯನ್ನ ಹೇಳುತ್ತಿದ್ದರು. ಇಬ್ಬರು ಪತಿ ಪತ್ನಿ ಒಬ್ಬರಿಗೊಬ್ಬರು ಆಸರಿಯಾಗಿ ದಿನಗಳನ್ನು ಕಳೆಯುತ್ತಿದ್ದರು. ಒಂದು ದಿನ ಅಂಗಳದಲ್ಲಿ ಕುಳಿತು ವಸಂತರು ಎಳೆ ಬಿಸಿಲನ್ನ ತೆಗೆದುಕೊಳ್ಳುತ್ತಾ ಪೇಪರನ್ನು ಓದುತ್ತಿದ್ದರು ಮತ್ತು ಮಾಲತಿಯು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುತ್ತಿದ್ದಳು. ನಂತರ ಮಾಲತಿಯು ಅಡಿಗೆ ಮನೆಯ ಕಿಟಕಿಯಿಂದ, ಏನಾಯ್ತು ರೀ, ಇಂದು ಹೇಳಿಕೊಳ್ಳಲಿಕ್ಕೆ ನಿಮ್ಮ ಹತ್ತಿರ ಏನೂ ಸುದ್ದಿ ಇಲ್ಲವೇ ಅಂತ ಕೇಳಿದಳು. ಅದಕ್ಕೆ ವಸಂತರು ಯಾವುದೇ ಉತ್ತರವನ್ನ ಕೊಡಲಿಲ್ಲ. ಅವರು ಪೇಪರ್ ಓದುವುದರಲ್ಲಿ ವ್ಯಸ್ತವಾಗಿದ್ದರು. ಮತ್ತೆ ಸ್ವಲ್ಪ ಸಮಯ ಕಳೆದು ಹೋಯಿತು. ಆದರೆ ವಸಂತರು ಯಾವುದೇ ಸುದ್ದಿಯನ್ನು ಹೇಳಲಿಲ್ಲ. ಅವರ ವರ್ತನೆ ಮಾಲತಿಗೆ ಸ್ವಲ್ಪ ವಿಚಿತ್ರವೆನಿಸಿತು. ಅವಳು ಅಡಿಗೆ ಮನೆಯಿಂದ ಹೊರಗೆ ಬಂದು ನೋಡಿದಳು. ಪೇಪರ್ ಕೆಳಗೆ ಬಿದ್ದಿತ್ತು ಮತ್ತು ವಸಂತರು ತಮ್ಮ ತಲೆಯನ್ನು ಕುರ್ಚಿಗೆ ಒರಗಿಸಿಕೊಂಡು ಆಕಾಶವನ್ನ ನೋಡುತ್ತಿದ್ದರು. ಮಾಲತಿಗೆ ಸ್ವಲ್ಪ ಗಾಬರಿ ಅನಿಸಿತು. ಹತ್ತಿರ ಹೋಗಿ ಅವರನ್ನ ಸ್ವಲ್ಪ ಅಲುಗಾಡಿಸಿ ನೋಡಿದಳು. ಆಗ ವಸಂತರ ತಲೆ ಒಂದು ಕಡೆಗೆ ವಾಲಿಕೊಂಡಿತು. ಅವರ ಶರೀರ ನಿರ್ಜೀವವಾಗಿತ್ತು. ಇದನ್ನು ನೋಡಿದ ಮಾಲತಿಯ ಹೃದಯದಿಂದ ಒಂದು ಹೃದಯ ವಿದ್ರಾವಕ ಚೀರಾಟ ಹೊರಹೊಮ್ಮಿತು ಮತ್ತು ಅವಳು ಬಿಕ್ಕಿ ಅಳಲು ಶುರು ಮಾಡಿದಳು. ಸ್ವಲ್ಪ ಸಮಯದಲ್ಲಿ ಎಲ್ಲಾ ಸಂಬಂಧಿಗಳು ಮತ್ತು ಅಕ್ಕಪಕ್ಕದವರು ಒಟ್ಟಿಗೆ ಸೇರಿದರು.
ವಸಂತರ ಮಕ್ಕಳಿಗೆ ಫೋನ್ ಹಚ್ಚಲಾಯಿತು. ಇಬ್ಬರು ಮಕ್ಕಳು ಫೋನಿನಲ್ಲಿ ತಮ್ಮ ತಂದೆಯ ಅಗಲಿಕೆಗೆ ದುಃಖಿತರಾದರು ಮತ್ತು ಶೋಕವನ್ನ ವ್ಯಕ್ತಪಡಿಸಿದರು. ಆದರೆ ಜೊತೆಗೆ ಇದನ್ನು ಕೂಡ ಹೇಳಿದರು, ಈಗ ನಾವು ಬರುವ ಸಂಭವ ಆಗಲಿಕ್ಕಿಲ್ಲ. ಅದಕ್ಕಾಗಿ ನಮ್ಮ ಅನುಪಸ್ಥಿತಿಯಲ್ಲಿ ನೀವೇ ನಮ್ಮ ತಂದೆಯ ಅಂತಿಮ ಸಂಸ್ಕಾರವನ್ನ ನೆರವೇರಿಸಿ ಅಂತ. ಮಕ್ಕಳಾದವರು ಅವರನ್ನ ಎಂದೋ ಮರೆತು ಬಿಟ್ಟಿದ್ದರು. ಪತಿಯನ್ನ ಕಳೆದುಕೊಂಡ ಮಾಲತಿಯು ಪೂರ್ತಿಯಾಗಿ ಒಡೆದು ಹಂಚಿ ಹೋದಂತೆ ಆಗಿದ್ದಳು. ಮೇಲಾಗಿ ಹತ್ತಿರದಲ್ಲಿ ಕುಳಿತಿದ್ದ ಅಕ್ಕಪಕ್ಕದ ಮನೆಯವರ ಮಾತುಗಳು ಅವಳ ತಲೆಗೆ ಸುತ್ತಿಗೆಯಿಂದ ಹೊಡೆದಂತೆ ಆಗುತ್ತಿದ್ದವು. ಹತ್ತಿರದ ಸಂಬಂಧಿಯಾದ ಒಬ್ಬ ಮಹಿಳೆ, ತಂದೆ ತಾಯಿ ಆದವರು ಹಗಲು ರಾತ್ರಿ ಅನ್ನದೇ ತಮ್ಮ ಮಕ್ಕಳನ್ನ ಬೆಳೆಸುತ್ತಾರೆ, ಎಲ್ಲಾ ಕಷ್ಟವನ್ನ ಸಹಿಸಿಕೊಳ್ಳುತ್ತಾರೆ, ತಮ್ಮ ಮಕ್ಕಳ ಮೇಲೆ ಯಾವುದೇ ಕಷ್ಟಗಳು ಬರದಂತೆ ನೋಡಿಕೊಳ್ಳುತ್ತಾರೆ. ಆದರೆ ಮಕ್ಕಳು ದೊಡ್ಡವರಾದ ನಂತರ ತಂದೆ ತಾಯಿಯನ್ನೇ ಮರೆತು ಬಿಡುತ್ತಾರೆ. ಅವರನ್ನು ವೃದ್ಧಾವಸ್ಥೆಯ ಆಸರೆ ಅಂದುಕೊಳ್ಳಲಾಗುತ್ತದೆ. ಆದರೆ ಆಗ ಅವರೇ ಕಣ್ಣಿಗೆ ಕಾಣದಂತೆ ಮಾಯವಾಗಿ ಬಿಡುತ್ತಾರೆ. ಅವರಿಗೆ ತಮ್ಮ ಹೆಂಡತಿ ಮಕ್ಕಳಷ್ಟೇ ಕಣ್ಣಿಗೆ ಕಾಣುತ್ತಾರೆ ಅಂತ ಹೇಳುತ್ತಿದ್ದಳು. ಅಲ್ಲಿಯ ಹತ್ತಿರದಲ್ಲಿ ಕುಳಿತಿದ್ದ ಇನ್ನೊಬ್ಬ ಮಹಿಳೆ, ಇಂದಿನ ಮಕ್ಕಳಿಗೆ ಎಲ್ಲವೂ ಕೇವಲ ಹಣವಾಗಿದೆ. ಸಂಬಂಧಗಳ ಸ್ಥಾನವನ್ನು ಹಣ ಅನ್ನುವುದು ಆಕ್ರಮಿಸಿಕೊಂಡು ಬಿಟ್ಟಿದೆ. ಮಾನ ಮರ್ಯಾದೆಯನ್ನು ಮಾರಿಕೊಂಡಾದರೂ ಹಣಕ್ಕೆ ನಿಂತಿದ್ದಾರೆ ಅಂತ ಹೇಳಿದಳು. ಅಕ್ಕಪಕ್ಕದಲ್ಲಿ ಕುಳಿತಿದ್ದ ಅನ್ಯ ಮಹಿಳೆಯರು ಹೀಗೆ ಅವರೊಂದಿಗೆ ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು. ಎಲ್ಲರ ಮಧ್ಯೆ ಸುಮ್ಮನೆ ಕುಳಿತಿದ್ದ ಮಾಲತಿ ಕೇವಲ ಶೂನ್ಯವನ್ನ ನೋಡುತ್ತಿದ್ದಳು. ಅಷ್ಟಕ್ಕೂ ದಿನಗಳು ಕಳೆದು ಹೋದಂತೆ ಎಲ್ಲಾ ಸಂಬಂಧಿಗಳು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು ಮತ್ತು ಮಾಲತಿ ಒಂಟಿಯಾಗಿ ಉಳಿದಳು. ಅವಳಿಗೆ ಇದುವರೆಗೂ ಆಘಾತದಿಂದ ಹೊರಗೆ ಬರಲು ಆಗುತ್ತಿರಲಿಲ್ಲ. ಇದೆಲ್ಲ ಮುಗಿದು 20 ದಿನಗಳಾಗಿತ್ತು. ತನ್ನ ಪತಿಯ ಆರಾಮ್ ಕುರ್ಚಿಯ ಮೇಲೆ ಕುಳಿತು ಯಾವಾಗ ಚಹಾ ಕುಡಿಯುತ್ತಿದ್ದಳೋ ಆಗ ಪತಿಯ ನೆನಪು ಮಾಡಿಕೊಂಡು ಮತ್ತೆ ಕಣ್ಣೀರು ಸುರಿಸುತ್ತಿದ್ದಳು. ಬಹಳ ಹೊತ್ತಿನವರೆಗೂ ಅವಳು ಅಲ್ಲಿಯೇ ಕುಳಿತಳು. ಮಧ್ಯಾಹ್ನ 2 ಗಂಟೆ ಆಗುತ್ತಾ ಬಂದಿತು. ಆದರೆ ಅವಳು ಇದುವರೆಗೂ ನಾಷ್ಟಾ ಸಹ ಮಾಡಿರಲಿಲ್ಲ. ಚಹಾ ಕುಡಿದು ಬಹಳ ಹೊತ್ತಾಗಿತ್ತು. ಆಗ ಬಾಗಿಲ ಕರಗಂಟೆ ಬಾರಿಸಿದ ಶಬ್ದವಾಯಿತು. ಮಾಲತಿಯು ತನ್ನ ಅಸ್ತವ್ಯಸ್ತ ಪರಿಸ್ಥಿತಿಯನ್ನ ಸರಿಪಡಿಸಿಕೊಂಡು ಎದ್ದು ನಿಂತು ಕಣ್ಣೀರು ಒರೆಸಿಕೊಳ್ಳುತ್ತಾ ಬಾಗಿಲು ತಲುಪಿದಳು. ಯಾವಾಗ ಅವಳು ಬಾಗಿಲು ತೆರೆದಳೋ ಆಗ ಎದುರಿಗೆ ಅವಳ ಸ್ನೇಹಿತೆ ರೇಖಾ ನಿಂತಿದ್ದಳು. ರೇಖಾ ಮಾಲತಿಯ ಬಾಲ್ಯದ ಸ್ನೇಹಿತೆಯಾಗಿದ್ದಳು. ಇಬ್ಬರು ಬಹಳ ಆಪ್ತರಾಗಿದ್ದರು. ತನ್ನ ಸ್ನೇಹಿತೆಯನ್ನ ಮುಂದೆ ನೋಡಿದಾಗ ಮಾಲತಿಯ ಹೃದಯದಲ್ಲಿ ಸಿಲುಕಿದ್ದ ಅಪಾರ ನೋವು ಬಿಡುಗಡೆಯಾಯಿತು ಮತ್ತು ಅವಳು ಅವಳನ್ನ ತಬ್ಬಿಕೊಂಡು ಅಳಲು ಪ್ರಾರಂಭಿಸುತ್ತಾ, ನೋಡಿದೀಯಾ ರೇಖಾ, ನನ್ನನ್ನ ಬಿಟ್ಟು ಇವರು ಹೇಗೆ ಹೋದರು ಅಂತ ಹೇಳಿದಳು. ತನ್ನ ಗೆಳತಿಯ ಇಂತಹ ಪರಿಸ್ಥಿತಿ ನೋಡಿ ರೇಖಾಳ ಕಣ್ಣುಗಳು ಸಹ ಹಸಿಯಾದವು. ಮಾಲತಿ, ನನಗೆ ಇಂದೇ ಇದೆಲ್ಲ ತಿಳಿದಿದ್ದು. ನಿನ್ನ ಎದುರು ಮನೆಯ ಶರ್ಮಾ ಆಂಟಿ ನನಗೆ ಮಾರ್ಕೆಟ್ನಲ್ಲಿ ಸಿಕ್ಕಿದ್ದರು. ಆಗ ಅವರೇ ಇದೆಲ್ಲವನ್ನ ಹೇಳಿದರು. ಎಲ್ಲ ಕೇಳಿದ ನಂತರ ನನಗೆ ತಡೆಯಲು ಆಗಲಿಲ್ಲ. ಅದಕ್ಕಾಗಿ ಕೂಡಲೇ ನಿನ್ನನ್ನು ಭೇಟಿಯಾಗಲು ಇಲ್ಲಿಗೆ ಬಂದೆ ಅಂತ ರೇಖಾ ಹೇಳಿದಳು. ಸ್ವಲ್ಪ ಹೊತ್ತು ಮಾತುಕತೆ ಆದ ನಂತರ ಮಾಲತಿಯು ಚಹಾ ಮಾಡಲು ಎದ್ದಳು. ಆಗ ಅಚಾನಕ್ಕಾಗಿ ಅಸ್ವಸ್ಥತೆ ಕಾರಣದಿಂದ ತಲೆ ತಿರುಗಿ ಬೀಳಲು ಪ್ರಾರಂಭಿಸಿದಳು. ಆಗ ರೇಖಾ ಚಕ್ಕನೆ ಅವಳನ್ನ ಹಿಡಿದು ಕೂರಿಸಿ, ಮಾಲತಿ, ನಿನ್ನ ಆರೋಗ್ಯ ಸರಿಯಿಲ್ಲ, ನಾನು ಡಾಕ್ಟರ್ ಅನ್ನ ಕರೆಸುತ್ತೇನೆ ಅಂತ ಹೇಳಿದಾಗ ಮಾಲತಿಯು, ಇಲ್ಲ ರೇಖಾ, ನನ್ನ ಆರೋಗ್ಯಕ್ಕೆ ಏನೂ ಆಗಿಲ್ಲ. ನಾನು ಬೆಳಗ್ಗಿನಿಂದ ಏನೂ ತಿಂದಿಲ್ಲ. ಅದಕ್ಕೆ ಹೊಟ್ಟೆ ಹಸಿವಿನಿಂದ ಸ್ವಲ್ಪ ಅಸ್ವಸ್ಥ ಆಗಿರಬಹುದು ಅಂತ ಹೇಳಿದಳು. ಆಗ ರೇಖಾ, ಏನು, ನೀನು ಇದುವರೆಗೂ ಏನೂ ತಿಂದಿಲ್ಲವೇ ಅಂತ ಕೇಳುತ್ತಾ ಅವಳು ಸೀದಾ ಅಡಿಗೆ ಮನೆಗೆ ಹೋಗಿ ಸ್ವಲ್ಪ ನಾಷ್ಟಾ ತಯಾರಿಸಿ ತಂದಳು. ನಂತರ ರೇಖಾಳು, ನೋಡು ಮಾಲತಿ, ಕಣ್ಣೀರು ಸುರಿಸುವುದರಿಂದ ಏನೂ ಆಗುವುದಿಲ್ಲ. ಧೈರ್ಯದಿಂದ ಇರು. ನಿನ್ನ ಈ ಪರಿಸ್ಥಿತಿಯನ್ನ ನೋಡಿ ಮೇಲಿರುವ ನಿನ್ನ ಪತಿಯೂ ಸಹ ಸಂಕಟ ಪಡುತ್ತಾರೆ ಅಂತ ಹೇಳಿದಳು. ಹೇಗೆ ಧೈರ್ಯದಿಂದ ಇರಲಿ ರೇಖಾ? ಇಬ್ಬರು ಮಕ್ಕಳು ಕೂಡ ಈ ಮೊದಲೇ ನನ್ನನ್ನ ಬಿಟ್ಟು ವಿದೇಶಕ್ಕೆ ಹೋಗಿದ್ದಾರೆ. ಈಗ ನನ್ನ ಪತಿಯು ನನ್ನನ್ನ ಬಿಟ್ಟು ಹೋದರು. ವಯಸ್ಸಿನ ಈ ಹಂತದಲ್ಲಿ ಇಂತಹ ದೊಡ್ಡ ಮನೆಯಲ್ಲಿ ಒಂದೊಂದು ಕ್ಷಣವೂ ಯುಗದಂತೆ ಕಳೆಯುತ್ತಿದೆ. ಇಂತಹ ಬದುಕು ಕೂಡ ಒಂದು ಬದುಕ? ಈಗ ಉಸಿರಾಡಲಿಕ್ಕೂ ತೊಂದರೆ ಆಗುತ್ತಿದೆ ಅಂತ ಹೇಳುತ್ತಾ ಮಾಲತಿಯು ಮತ್ತೆ ದುಃಖಿಸಲು ಪ್ರಾರಂಭಿಸಿದಳು. ಆಗ ರೇಖಾಳು, ಮಾಲತಿ, ಸಂಕಲ್ಪದಲ್ಲಿ ಶಕ್ತಿ ಇದ್ದರೆ ಎಂತಹ ಕಠಿಣತೆಗಳು ಸಹ ಸರಳವಾಗುತ್ತವೆ. ಅಪೇಕ್ಷೆಗಳಿಗೆ ತಿಲಾಂಜಲಿ ಹಾಡು ಮತ್ತು ನಿನ್ನ ಶಕ್ತಿಯ ಮೇಲೆ ನೀನು ಜೀವಿಸು. ಭೂತ ಮತ್ತು ಭವಿಷ್ಯದ ಬಗ್ಗೆ ಯೋಚನೆಗಳು ವ್ಯಕ್ತಿಯನ್ನ ಚಿಂತಿತನನ್ನಾಗಿ ಮಾಡುತ್ತದೆ. ಆದ್ದರಿಂದ ವರ್ತಮಾನವನ್ನ ಚೆನ್ನಾಗಿ ಬೆಳೆಸಿಕೊ ಮತ್ತು ಎಲ್ಲಾ ಚಿಂತೆಗಳನ್ನ ದೇವರಿಗೆ ಬಿಡು. ಈಗ ನನ್ನನ್ನೇ ನೋಡು. 15 ವರ್ಷದ ಹಿಂದೆಯೇ ನನ್ನ ಗಂಡ ಆ ದೇವರ ಪಾದ ಸೇರಿದರು. ನೌಕರಿ ಮಾಡುತ್ತಾ ಬಹಳ ತೊಂದರೆಯಿಂದ ಒಬ್ಬನೇ ಒಬ್ಬ ಮಗನನ್ನ ಪಾಲನೆ ಪೋಷಣೆ ಮಾಡಿ ಬೆಳೆಸಿದೆ. ಅವನ ಮದುವೆಯನ್ನೂ ಸಹ ಬಹಳ ಆಡಂಬರದ ಮತ್ತು ಅದ್ದೂರಿಯಿಂದ ಏರ್ಪಡಿಸಿದೆ. ನನ್ನ ಜೀವನದುದ್ದಕ್ಕೂ ಕೆಲಸದ ಹೊರೆಯಿಂದ ಬಳಲಿದ್ದ ನನಗೆ
ಈಗಲಾದರೂ ಸ್ವಲ್ಪ ವಿಶ್ರಾಂತಿ ಸಿಗುತ್ತದೆ ಎಂದು ನಾನು ಭಾವಿಸಿದ್ದೆ. ಮನೆಯ ಅಂಗಳ ಸಂಭ್ರಮದಿಂದ ಕೂಡುತ್ತದೆ. ನಾನು ಮನೆಯಲ್ಲಿ ಆರಾಮವಾಗಿ ಕುಳಿತು ನನ್ನ ಮೊಮ್ಮಕ್ಕಳೊಂದಿಗೆ ಆಹಾರವನ್ನ ತಿನ್ನಿಸುತ್ತೇನೆ, ಅವರಿಗೆ ಒಳ್ಳೆಯ ಮೌಲ್ಯಗಳನ್ನು ಕಲಿಸುತ್ತೇನೆ ಅಂತ ಅಂದುಕೊಂಡಿದ್ದೆ. ಆದರೆ ಎಲ್ಲ ಕನಸುಗಳು ಒಂದೇ ಕ್ಷಣದಲ್ಲಿ ನುಚ್ಚು ನೂರಾದವು. ಯಾವಾಗ ನನ್ನ ಸೊಸೆ ನನ್ನೊಂದಿಗೆ ಹೊಂದಿಕೆ ಆಗುವುದಿಲ್ಲ ಅಂತ ಹೇಳಿದಳೋ, ಆಗ ನನ್ನ ಮಗ ಅವಳ ಮಾತಿನಂತೆ ನನ್ನಿಂದ ದೂರವಿರಲು ನಿರ್ಧಾರ ಮಾಡಿದ. ಇದ್ದ ಒಬ್ಬನೇ ಒಬ್ಬ ಮಗ ಮತ್ತು ಸೊಸೆ ನನ್ನಿಂದ ದೂರವಾಗಿ ಬೇರೆ ಮನೆ ಮಾಡಿಕೊಂಡು ಹೊರಟು ಹೋದರು. ಆದರೆ ನಾನು ಧೈರ್ಯಗೆಡಲಿಲ್ಲ ಮತ್ತು ಸ್ವಯಂ ಅದೂರಿ ಹೋಗಲಿಲ್ಲ. ಮನೆಯಲ್ಲಿದ್ದಾಗ ಮಕ್ಕಳಿಗೆ ಟ್ಯೂಷನ್ ಹೇಳುತ್ತೇನೆ. 4 ದುಡ್ಡು ಬರುವ ಜೊತೆಗೆ ಸಮಯವೂ ಚೆನ್ನಾಗಿ ಕಳೆಯುತ್ತದೆ ಮತ್ತು ಮನಸ್ಸು ಕೂಡ ಹಗುರವಾಗಿರುತ್ತದೆ ಅಂತ ಹೇಳಿದಳು. ರೇಖಾಳ ಮಾತು ಕೇಳಿ ಮಾಲತಿಗೆ ಬಹಳ ವಿಚಿತ್ರವಾಯಿತು. ಅಷ್ಟಕ್ಕೂ ಅವಳ ವಿಶ್ವಾಸವನ್ನು ಮೆಚ್ಚಲೇಬೇಕಾದದ್ದು ಆಗಿತ್ತು. ಅವಳನ್ನ ನೋಡಿದಾಗ ಮಾಲತಿಗೆ ವ್ಯಕ್ತಿಗೆ ವಯಸ್ಸು ಮುಖ್ಯವಲ್ಲ, ಆದರೆ ಅವನ ಧೈರ್ಯ ಮುಖ್ಯ ಎಂದು ಅನಿಸಿತು. ಸರಿ ಮಾಲತಿ, ನಾನು ಈಗ ಹೊರಡುತ್ತೇನೆ. ನಾಳೆ ಮತ್ತೆ ನಿನ್ನನ್ನು ಭೇಟಿಯಾಗಲು ಬರುತ್ತೇನೆ. ಹೀಗೆ ಹೇಳುತ್ತಾ ರೇಖಾ ತನ್ನ ಮನೆಗೆ ಹೊರಟು ಹೋದಳು. ಅವಳ ಸ್ನೇಹಿತೆಯ ಮಾತುಗಳು ಮಾಲತಿಯ ಹೃದಯವನ್ನ ಪದೇ ಪದೇ ಕೊರೆಯಲು ಪ್ರಾರಂಭಿಸಿದವು. ಅವಳು ಇದರ ಬಗ್ಗೆ ಬಹಳ ಹೊತ್ತು ಯೋಚಿಸುತ್ತಲೇ ಇದ್ದಳು. ಮರುದಿನ ಸೂರ್ಯ ಉದಯಿಸುತ್ತಿದ್ದಂತೆ ಮಾಲತಿ ಎಚ್ಚರವಾದಳು ಮತ್ತು ಕಿಟಕಿಗಳ ಮೂಲಕ ಸೂರ್ಯನ ಕೆಂಪು ಹೊಳಪು ಇಣುಕುವುದನ್ನ ನೋಡಿದಳು. ಅದು ಅವಳ ಜೊತೆ ಇರಲು ಬಂದಂತೆ ಅವಳಿಗೆ ಅನಿಸಿತು. ಹಿಂದಿನದನ್ನ ಮರೆತು ಮಾಲತಿ ಜೀವನದಲ್ಲಿ ಮುಂದೆ ಸಾಗಲು ನಿರ್ಧರಿಸಿದ್ದಳು. ಅಲ್ಲಿ ಅಮೆರಿಕಾದಲ್ಲಿ ಸುಮಿತ್ ತನ್ನ ಮಾವನ ವ್ಯವಹಾರವನ್ನು ತನ್ನ ಅಳಿಯಂದಿರರ ಜೊತೆಗೆ ನಿಭಾಯಿಸುತ್ತಿದ್ದನು. ಅಷ್ಟಕ್ಕೂ ಸೌಮ್ಯಾಳ ಸಹೋದರರಿಗೆ ತಮ್ಮ ಮಾವ ತಮ್ಮೊಂದಿಗೆ ಇರುವುದು ಅಷ್ಟು ಇಷ್ಟವಿರಲಿಲ್ಲ. ಏಕೆಂದರೆ ಅವನು ಬಂದ ನಂತರ ಅವರ ಪ್ರಾಮುಖ್ಯತೆ ಸ್ವಲ್ಪ ಕಡಿಮೆಯಾಗಿತ್ತು ಮತ್ತು ಅವರ ವ್ಯವಹಾರದಲ್ಲಿ ಇನ್ನೊಬ್ಬ ಷೇರುದಾರ ಹೆಚ್ಚಾದ ಕಾರಣ ಅವರಿಗೆ ಅವನನ್ನ ಕಂಡರೆ ಇಷ್ಟವಾಗುತ್ತಿರಲಿಲ್ಲ. ಆದರೆ ತಮ್ಮ ತಂದೆಯ ಭಯದಿಂದಾಗಿ ಅವನಿಗೆ ಅವರು ಏನು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಅವನನ್ನ ನೋಡಿದಾಗ ಅವರ ಮನಸ್ಸಿನಲ್ಲಿ ಕಿರಿಕಿರಿ ಆಗುತ್ತಿತ್ತು. ನಿಧಾನವಾಗಿ ಸಮಯ ಕಳೆದು ಹೋಗುತ್ತಿತ್ತು. ಸುಮಿತ್ ಕೂಡ ತನ್ನ ಅಳಿಯಂದಿರರ ನಡವಳಿಕೆಯಲ್ಲಿ ಬದಲಾವಣೆ ಆಗುತ್ತಿರುವುದನ್ನು ಗಮನಿಸಿದ್ದ. ಆದರೆ ಅವನಿಗೆ ಎಲ್ಲವೂ ಗೊತ್ತಿದ್ದರೂ ಗೊತ್ತಿಲ್ಲದವರಂತೆ ನಡೆಸುತ್ತಿದ್ದನು. ಅದೇ ಸೌಮ್ಯಾಳಿಗೆ ವಿದೇಶಕ್ಕೆ ಹೋದ ನಂತರ ಅವಳ ರೆಕ್ಕೆಗಳು ಇನ್ನಷ್ಟು ಬಲವಾದಂತೆ ಆಗಿದ್ದವು. ಅವಳು ಪ್ರತಿ ಸಮಯ ಬ್ಯೂಟಿ ಪಾರ್ಲರ್, ಪಾರ್ಟಿ ಮತ್ತು ಶಾಪಿಂಗ್ನಲ್ಲಿಯೇ ಕಳೆಯುತ್ತಿದ್ದಳು ಮತ್ತು ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಿದ್ದಳು. ಒಂದಿನ ಸೌಮ್ಯಾಳ ತಂದೆ ಸಾರಾಯಿ ಕುಡಿದು ವಾಹನ ಓಡಿಸುತ್ತಿದ್ದರು. ಆಗ ಅಚಾನಕ್ಕಾಗಿ ಅವರ ಕಾರ್ ಆಕ್ಸಿಡೆಂಟ್ ಆಯಿತು ಮತ್ತು ಸ್ಥಳದಲ್ಲಿಯೇ ಅವರ ಸಾವಾಯಿತು. ಸೌಮ್ಯಾಳ ಇಬ್ಬರ ಸಹೋದರರಿಗೆ ಸುಮಿತ್ ಈಗಾಗಲೇ ಕಣ್ಣಿಗೆ ನಾಟುತ್ತಿದ್ದನು. ಅವರ ತಂಗಿ ಮತ್ತು ಭಾವ ಅವರೊಂದಿಗೆ ವಾಸಿಸುತ್ತಿರುವುದು ಅವರಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಅವರ ತಂದೆ ಸತ್ತ ತಕ್ಷಣ ಅವರು ತಮ್ಮ ತಂಗಿಯ ಪಾಲನ್ನ ಬೇರ್ಪಡಿಸಿದರು ಮತ್ತು ತಂಗಿ ಮತ್ತು ಅವಳ ಪತಿಯನ್ನು ಹಾಲಿನಲ್ಲಿ ಬಿದ್ದ ನೊಣವನ್ನು ಹೊರಗೆ ತೆಗೆದು ಎಸೆದಂತೆ ಮಾಡಿದರು. ಜೊತೆಗೆ, ನೀವು ಕೇವಲ ವ್ಯವಹಾರದಿಂದಲ್ಲ, ಈ ನಮ್ಮ ಮನೆಯನ್ನ ಬಿಟ್ಟು ಬೇರೆ ಮನೆ ಮಾಡಿಕೊಂಡು ಅಲ್ಲಿಯೇ ಇರಬೇಕು ಅಂತಲೂ ಹೇಳಿದರು. ಅವರ ಎದುರು ಸೌಮ್ಯಾಳದು ಏನೂ ನಡೆಯಲಿಲ್ಲ ಮತ್ತು ಸೀದಾ ಸಾದ ಸುಮಿತ್ ಅವರ ಎದುರು ಏನು ಮಾತನಾಡಲು ಸಾಧ್ಯವಾಗಲಿಲ್ಲ. ಸೌಮ್ಯಾಳಾದರೆ ಹುಟ್ಟಿನಿಂದಲೇ ಐಷಾರಾಮಿ ಜೀವನ ನಡೆಸಿಕೊಂಡು ಬಂದಿದ್ದವಳಾಗಿದ್ದಳು. ಅವಳ ತಂದೆ ತಾಯಿ ಇದ್ದಾಗ ಅವಳಿಗೆ ಜಗತ್ತಿನ ಬಿಸಿ ಗಾಳಿಯೋ ಸೋಕದಂತೆ ನೋಡಿಕೊಂಡಿದ್ದರು. ಅವಳಿಗೆ ಪರಿಶ್ರಮ ಪಡುವುದು ಆಗುತ್ತಿರಲಿಲ್ಲ. ತಾನು ಕೈಯಿಂದ ಮುಟ್ಟಿದ್ದೆಲ್ಲ ಸಿಗುವಷ್ಟು ಹಣ ನನ್ನ ಬಳಿ ಇರಬೇಕು ಅಂತ ಅವಳು ಬಯಸುತ್ತಿದ್ದಳು. ಆದರೆ ಅವಳ ತಂದೆ ತೀರಿಕೊಂಡ ನಂತರ ಅವಳ ಸಹೋದರರ ನಡವಳಿಕೆಯೇ ಬದಲಾಗಿತ್ತು. ಜೊತೆಗೆ ಸೌಮ್ಯಾಳ ಸಹೋದರರ ಹೆಂಡತಿಯರು ಸೌಮ್ಯ ಮತ್ತು ಅವಳ ಪತಿಯ ವಿರುದ್ಧ ತಮ್ಮ ಪತಿಯರನ್ನ ಹುರಿದುಂಬಿಸಿ ಅವಳ ಹಿಸೆಯನ್ನ ಬೇರೆ ಮಾಡಿಸಿದರು. ಈಗ ಅವರು ಸೌಮ್ಯ ಮತ್ತು ಅವಳ ಪತಿಯನ್ನ ಕೀಳಾಗಿ ಕಾಣುವಂತೆ ಮಾಡಲು ಸಹ ಹಿಂದೆ ಸರಿಯುತ್ತಿರಲಿಲ್ಲ. ಸೌಮ್ಯ ಕೂಡ ಈಗ ಅವರೊಂದಿಗೆ ಇರಲು ಇಷ್ಟಪಡುತ್ತಿರಲಿಲ್ಲ ಮತ್ತು ಆದಷ್ಟು ಬೇಗನೆ ತನ್ನ ಮನೆ ನಿರ್ಮಿಸಿಕೊಂಡು ಈ ಮನೆಯಿಂದ ಹೋಗಲು ಬಯಸಿದ್ದಳು. ಆದರೆ ಇದೆಲ್ಲ ಹೇಗೆ ಸಾಧ್ಯವಾಗಬೇಕು? ಸೌಮ್ಯಾಳ ಸಹೋದರರು ಅವಳಿಗೆ ನೀಡಿದ್ದ ಪಾಲು ಇಬ್ಬರ ದಂಪತಿಗಳು ತಮ್ಮದೇ ಆದ ಪ್ರತ್ಯೇಕ ಜೀವನ ವ್ಯವಸ್ಥೆಯನ್ನ ಸ್ಥಾಪಿಸಿಕೊಳ್ಳಲು ಮತ್ತು ಹೊಸ ಬಿಸ್ನೆಸ್ ಮಾಡಲು ಸಾಕಾಗಲಿಲ್ಲ. ಸೌಮ್ಯ ಮತ್ತು ಸುಮಿತ್ ತುಂಬಾ ಚಿಂತಿತರಾಗಿದ್ದರು. ಇದಲ್ಲದೆ ಸೌಮ್ಯಾಳಿಗಿದ್ದ ಹವ್ಯಾಸಗಳು ಈಗ ಈಡೇರುವ ಸಂಭವ ಇರಲಿಲ್ಲ. ಚಿಂತೆಯಲ್ಲಿ ಮುಳುಗಿದ್ದ ಸೌಮ್ಯ ಈಗ ಜಾಣತನದ ಕುದುರೆಯನ್ನ ಓಡಿಸತೊಡಗಿದಳು. ಆಗ ಸುಮಿತ್ ಅವಳಿಗೆ, ಈಗ ನಾವು ಮರಳಿ ಭಾರತಕ್ಕೆ ಹೋಗುವುದೇ ಒಳ್ಳೆಯದು ಅಂತ ನಾನು ಹೇಳುತ್ತೇನೆ ಅಂದನು. ಆಗ ಸೌಮ್ಯ ಅಚಾನಕ್ಕಾಗಿ ಮುಖದ ಮೇಲೆ ಮುಗುಳ್ನಗೆ ತಂದುಕೊಂಡು, ಅರೆ, ನಾನು ಇದನ್ನು ಮರೆತೇ ಬಿಟ್ಟಿದ್ದೆ. ಈಗ ನಮ್ಮ ಕೆಲಸ ಚುಟಿಕೆ ಹೊಡೆದಂತೆ ಆಗುತ್ತದೆ ಅಂತ ಹೇಳಿದಳು. ಅರೆ, ಅಂಥದ್ದೇನು ಹೊಳೆಯಿತು ನಿನಗೆ?
ನಿನ್ನ ಕೈಗೆ ಯಾವುದೋ ಬಂಗಾರದ ದೊಡ್ಡ ಖಜಾನದ ಚಾವಿ ಸಿಕ್ಕಂತೆ ಹೇಳುತ್ತಿರುವೆಯಲ್ಲ ಅಂತ ಸುಮಿತ್ ಕೇಳಿದಾಗ ಅವಳು, ಅರೆ ಸುಮಿತ್, ಹಾಗೇ ಅಂದುಕೋ. ನಿನ್ನ ತಂದೆಯ ಆಸ್ತಿಯಲ್ಲಿ ನಿನ್ನ ಪಾಲಿದೆಯಲ್ಲ, ಅದು ಯಾವ ದಿನ ಕೆಲಸಕ್ಕೆ ಬರುತ್ತದೆ? ನಾನಂತೂ ಭಾರತದಲ್ಲಿ ಇರಲು ಇಷ್ಟಪಡುವುದಿಲ್ಲ. ನಾವೇಕೆ ನಮ್ಮ ಪಾಲನ್ನ ತೆಗೆದುಕೊಂಡು ಅದನ್ನು ಮಾರಿ ಬಂದು ಇಲ್ಲಿಯೇ ಹೊಸ ಜೀವನ ಪ್ರಾರಂಭಿಸಬಾರದು ಅಂದಳು. ಆಗ ಸುಮಿತ್ ಗಾಬರಿಯಾಗಿ, ಇಲ್ಲ ಸೌಮ್ಯ, ಆಸ್ತಿಯಲ್ಲಿ ನಮ್ಮ ಪಾಲೇನೂ ಅವಶ್ಯವಾಗಿದೆ. ಆದರೆ ಅದನ್ನು ಮಾರಿ ದುಡ್ಡು ಕೊಡಲು ನಾನು ಅಮ್ಮನಿಗೆ ಹೇಗೆ ಹೇಳಬೇಕು ಅಂತ ಹೇಳಿದಾಗ ಅವಳು, ಆದರೆ ಸುಮಿತ್, ಈಗ ನಮ್ಮ ಹತ್ತಿರ ಮತ್ಯಾವ ದಾರಿಯೂ ಇಲ್ಲ. ಅದನ್ನಾದರೂ ಯೋಚಿಸು ಅಂತ ಹೇಳಿದಳು. ಒಂದು ದಾರಿ ಇದೆ ಸೌಮ್ಯ. ನಾವೇಕೆ ಇಲ್ಲಿಯೇ ಇದ್ದು ಯಾವುದಾದರೂ ಒಂದು ಸಣ್ಣ ಪುಟ್ಟ ನೌಕರಿ ಮಾಡಬಾರದು? ಮನೆಯ ವ್ಯವಸ್ಥೆಯ ಬಗ್ಗೆ ಬಂದರೆ ನಾವು ಒಂದು ಬಾಡಿಗೆ ಮನೆಯಲ್ಲಾದರೂ ಇರಬಹುದು ಅಂತ ಸುಮಿತ್ ಹೇಳಿದಾಗ ಅವಳು, ನೋಡು ಸುಮಿತ್, ನೌಕರಿ ಮಾಡುವುದಂತೂ ನನ್ನ ಕಡೆಯಿಂದ ಸಾಧ್ಯವಿಲ್ಲ. ಕೇವಲ ನಿನ್ನ ನೌಕರಿಯಿಂದ ನಮ್ಮ ಖರ್ಚುಗಳು ಸಹ ಪೂರ್ತಿಯಾಗುವುದಿಲ್ಲ. ಒಂದು ವೇಳೆ ನೀನು ಡಾಕ್ಟರ್ ಅಥವಾ ಇಂಜಿನಿಯರ್ ಆಗಿದ್ದರೆ ಆ ಮಾತೇ ಬೇರೆ ಆಗಿರುತ್ತಿತ್ತು. ಅಷ್ಟಕ್ಕೂ ನನ್ನ ಸಹೋದರರು ಮತ್ತು ಅತ್ತಿಗೆಯರು ನಮ್ಮನ್ನು ಯಾವ ರೀತಿ ಅಸಹ್ಯ ಮಾಡಿ ಹೊರಗೆ ಹಾಕಲು ತಯಾರಾಗಿದ್ದರೋ ನಾವು ಅವರ ಆಸರೆ ಇಲ್ಲದೆ ಆರಾಮಾದ ಜೀವನ ನಡೆಸುತ್ತಿದ್ದೇವೆ ಅನ್ನುವುದನ್ನು ಅವರಿಗೆ ತೋರಿಸಬೇಕಾಗಿದೆ ಅಂತ ಹೇಳಿದಳು. ಆಗ ಸುಮಿತ್, ಆದರೆ ಸೌಮ್ಯ, ಅಪ್ಪ ಹೋದ ನಂತರ ನಾವು ನಮ್ಮ ತಾಯಿಗೆ ಫೋನ್ ಮಾಡಿ ಹೇಗಿದ್ದೀಯಾ ಅಂತಲೂ ಕೂಡ ವಿಚಾರಿಸಿಲ್ಲ. ಈಗ ಅಚಾನಕ್ಕಾಗಿ ಹೋಗಿ ನಮಗೆ ನಮ್ಮ ಪಾಲು ಬೇಕು ಅಂತ ಕೇಳುವುದೆಂದರೆ ಏನು ಅಂತ ಹೇಳಿದ. ಹಾ, ಇದರಲ್ಲಿ ತಪ್ಪೇನಿದೆ ಸುಮಿತ್? ಅಷ್ಟಕ್ಕೂ ನೀವು ಅವರ ಮಗನಾಗಿದ್ದೀರಿ. ಈಗ ಬೇಗನೆ ನಿಮ್ಮ ಅಣ್ಣನಿಗೆ ಫೋನ್ ಮಾಡಿ. ಆಸ್ತಿಯಲ್ಲಿ ಅವರಿಗೂ ಪಾಲ್ ಬೇಕಲ್ಲವೇ? ಅಷ್ಟಕ್ಕೂ ಹಣ ಬೇಡ ಅನ್ನುವವರು ಯಾರಿದ್ದಾರೆ ಈ ಜಗತ್ತಿನಲ್ಲಿ? ಅವರ ಹಕ್ಕನ್ನ ಪಡೆಯಲು ಅವರು ಕೂಡ ತಯಾರಿರಬಹುದು ಅಂದಳು. ಇಲ್ಲ ಸೌಮ್ಯ, ಅಣ್ಣನಿಗೆ ಯಾವ ವಿಷಯಕ್ಕೆ ಕಡಿಮೆ ಇದೆ? ಅವನಿಲ್ಲಿ ಬಂದಾಗ ಸಣ್ಣ ಪುಟ್ಟ ನೌಕರಿ ಮಾಡಿರಬಹುದು ಅಂದುಕೊಂಡರು. ಆದರೆ ಈಗ ಅವನು ಒಳ್ಳೆಯ ನೌಕರಿ ಮಾಡುತ್ತಿದ್ದಾನೆ. ಅವನಿಗೆ ಯಾವ ವಸ್ತುವಿನ ಕೊರತೆಯೂ ಇರಲಿಕ್ಕಿಲ್ಲ ಅಂತ ಸುಮಿತ್ ಹೇಳಿದಾಗ ಅವಳು, ಅರೆ, ನೀನೊಮ್ಮೆ ಮಾತನಾಡಿಯಾದರೂ ನೋಡು ಅಂತ ಹೇಳುತ್ತಾ ಸೌಮ್ಯಾಳು ತನ್ನ ಫೋನ್ ಎತ್ತಿಕೊಂಡು ತನ್ನ ಭಾವನ ನಂಬರ್ಗೆ ಡಯಲ್ ಮಾಡಿದಳು. ಅಮಿತ್ ಹೇಳಿದ್ದನ್ನ ಕೇಳಿ ಸುಮಿತ್ ಆಶ್ಚರ್ಯಚಕಿತನಾದನು. ತುಂಬಾ ಕಷ್ಟಪಟ್ಟು ಗಳಿಸಿಕೊಂಡಿದ್ದ ಕೆಲಸವನ್ನು ಅವರು ಕಳೆದುಕೊಂಡಿದ್ದನು. ಹಲವಾರು ಪ್ರಯತ್ನಗಳ ಹೊರತಾಗಿಯೂ ಅವನಿಗೆ ಯಾವುದೇ ಒಳ್ಳೆಯ ಕೆಲಸ ಸಿಗುತ್ತಿರಲಿಲ್ಲ. ಕೊನೆಗೆ ಅವನು ಜೀವನ ನಡೆಸಲು ಒಂದು ಸಣ್ಣದಾದ ವ್ಯಾಪಾರ ಶುರು ಮಾಡಿದ್ದ. ಆದರೆ ಅದರಲ್ಲಿಯೂ ಅವನಿಗೆ ಇದುವರೆಗೂ ಹಾನಿಯೇ ಆಗಿತ್ತು. ಅವನಾದರೂ ಈ ಮೊದಲೇ ಭಾರತಕ್ಕೆ ಹೋಗಿ ತನ್ನ ತಾಯಿಯ ಹತ್ತಿರ ಸಹಾಯ ಕೇಳಬೇಕು ಅಂತ ಬಾಯಿ ತೆರೆದು ಕುಳಿತಿದ್ದ. ಒಬ್ಬರಿಗೊಬ್ಬರು ಮಾತನಾಡಿದ ನಂತರ ಇಬ್ಬರು ಸಹೋದರರು ಒಟ್ಟಿಗೆ ಮನೆಗೆ ಹೋಗಿ ತಮ್ಮ ಪಾಲನ್ನ ಕೇಳಲು ನಿರ್ಧರಿಸಿದರು. ಇಂದು ಅಮಿತ್ 8 ವರ್ಷಗಳ ನಂತರ ಮನೆಗೆ ಮರಳುತ್ತಿದ್ದ ಮತ್ತು ಸುಮಿತ್ 6 ವರ್ಷಗಳ ನಂತರ. ವಿಮಾನ ನಿಲ್ದಾಣದಲ್ಲಿ ಇಳಿದ ನಂತರ ಅವರು ಒಂದು ಟ್ಯಾಕ್ಸಿ ತೆಗೆದುಕೊಂಡು ಮನೆ ಕಡೆಗೆ ಹೊರಟರು. ಟ್ಯಾಕ್ಸಿಯಲ್ಲಿ ಕುಳಿತುಕೊಂಡು ಅವರು ತಮ್ಮ ನಗರದ ಬೀದಿಗಳು ಮತ್ತು ಓಣಿಗಳಲ್ಲಿ ಹಾದು ಹೋಗುತ್ತಿದ್ದರು. ಒಂದೊಮ್ಮೆ ಅಲ್ಲಿ ಅವರು ನಿರಾತಂಕವಾಗಿ ತಿರುಗಾಡುತ್ತಿದ್ದರು. ನಿನ್ನೆ ಮೊನ್ನೆಯಷ್ಟೇ ಎಂಬಂತೆ ಆ ದಿನಗಳು ಬಹಳ ಶಾಂತಿ ಮತ್ತು ಸಂತೋಷದಿಂದ ಕಳೆದಿದ್ದವು. ಅವರಿಗೆ ಆಗ ಯಾವುದೇ ಚಿಂತೆಯೂ ಇರಲಿಲ್ಲ, ಯಾವುದೇ ಸಮಸ್ಯೆಯೂ ಇರಲಿಲ್ಲ. ಏಕೆಂದರೆ ಎಲ್ಲ ತೊಂದರೆಗಳನ್ನ ತಂದೆ ತಾಯಿಗಳು ತಮ್ಮ ಮೇಲೆಯೇ ತೆಗೆದುಕೊಳ್ಳುತ್ತಿದ್ದರು ಮತ್ತು ಮಕ್ಕಳಿಗೆ ಯಾವುದೇ ತೊಂದರೆ ಬರುವ ಮೊದಲೇ ಅವರು ಮುಂದೆ ಗೋಡೆಯ ತರ ನಿಂತುಕೊಳ್ಳುತ್ತಿದ್ದರು. ಅವರೊಂದಿಗೆ ವಾಸಿಸಿರುವವರೆಗೂ ಅವರು ಯಾವುದೇ ರೀತಿಯ ನೋವನ್ನು ಅನುಭವಿಸಿರಲಿಲ್ಲ. ಎಲ್ಲ ನಂತರ ಅವರ ಸ್ವತಃ ಎಲ್ಲ ನೋವು ಮತ್ತು ತೊಂದರೆಗಳನ್ನು ತಮಗಾಗಿ ಆರಿಸಿಕೊಂಡಿದ್ದರು. ಪ್ರಗತಿ, ಸಮೃದ್ಧಿ ಮತ್ತು ಸಂಪತ್ತಿನ ದುರಾಸೆಯಲ್ಲಿ ಅವರು ಎಂದೋ ತಮ್ಮ ಪಾಲಕರನ್ನ ಬಿಟ್ಟು ದೂರ ಹೋಗಿದ್ದರು. ಇಂದು ಅವರಿಬ್ಬರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಯಾವಾಗ ಅವರ ಟ್ಯಾಕ್ಸಿ ಅವರ ಮನೆಯ ಬಾಗಿಲಿನ ಹೊರಗೆ ಬಂದು ನಿಂತು ಅವರು ಯಾವಾಗ ಅದರಿಂದ ಹೊರಬಂದರೋ ಆಗ ಆ ಮನೆಯು ಹಬ್ಬದ ವಾತಾವರಣದಲ್ಲಿ ಇರುವುದನ್ನು ನೋಡಿ ಅವರು ಆಶ್ಚರ್ಯಚಕಿತರಾದರು. ಅಮಿತ್ ಮತ್ತು ಸುಮಿತ್ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು. ನಂತರ ಅವರ ದೃಷ್ಟಿಯು ಎದುರಿಗೆ ಹಾಕಲಾಗಿದ್ದ ಬೋರ್ಡ್ ಮೇಲೆ ಹೋಯಿತು. ಅದರಲ್ಲಿ ದೊಡ್ಡ ದೊಡ್ಡ ಅಕ್ಷರಗಳಿಂದ ಶ್ರೀ ವಸಂತಮಾಲಾ ಮೆಮೊರಿಯಲ್ ಸ್ಕೂಲ್ ಅಂತ ಬರೆಯಲಾಗಿತ್ತು. ವಾಸ್ತವವಾಗಿ ಮಾಲತಿ ಅವರ ಮನೆಯನ್ನ ದುರಸ್ತಿ ಮಾಡಿ ನವೀಕರಿಸಿ ಅದನ್ನು ಶಾಲೆಯಾಗಿ ಪರಿವರ್ತಿಸಿದ್ದಳು. ಇಂದಿನ ಕಾಲದಲ್ಲಿ ಶಾಲೆಗಳು ಶಿಕ್ಷಣದ ದೇವಾಲಯಗಳಾಗುವ ಬದಲು ಕೇವಲ ವ್ಯವಹಾರಗಳಾಗಿ ಮಾರ್ಪಟ್ಟಿವೆ. ಆದರೆ ಅದೇ ಮಾಲತಿ ತನ್ನ ಸ್ನೇಹಿತೆ ರೇಖಾಳೊಂದಿಗೆ ಕೂಡಿಕೊಂಡು ಒಂದು ಎಂತಹ ವಿದ್ಯಾಲಯವನ್ನ ನಿರ್ಮಿಸಿದ್ದಳೆಂದರೆ ಅಲ್ಲಿ ಅತಿ ಕಡಿಮೆ ಫೀಸ್ ತೆಗೆದುಕೊಳ್ಳಲಾಗುತ್ತಿತ್ತು ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡಲಾಗುತ್ತಿತ್ತು.
ಜೊತೆಗೆ ಮಕ್ಕಳಿಗೆ ಒಂದು ಹೊತ್ತಿನ ಊಟವನ್ನು ಉಚಿತವಾಗಿ ನೀಡಲಾಗುತ್ತಿತ್ತು. ಸಮಯ ಕಳೆದಂತೆ ಎಲ್ಲ ಜನಕ್ಕೂ ಮತ್ತು ಕೆಲವು ಸಂಸ್ಥಾನಗಳಿಗೂ ಇಲ್ಲಿ ಉಚಿತ ಶಿಕ್ಷಣ ನೀಡಲಾಗುತ್ತದೆ ಅಂತ ತಿಳಿದಾಗ ಆ ಸಂಘ ಸಂಸ್ಥೆಗಳು ಸಹ ಅದರ ಸಹಾಯಕ್ಕೆ ನಿಂತವು. ನಿಧಾನವಾಗಿ ಈ ವಿದ್ಯಾಲಯ ಬೆಳೆಯುತ್ತಾ ಹೋಯಿತು. ಆ ಸ್ಕೂಲ್ಗಾಗಿ ಒಂದು ಟ್ರಸ್ಟ್ ಕೂಡ ನಿರ್ಮಾಣವಾಯಿತು ಮತ್ತು ಸ್ಕೂಲ್ ಶುರುವಾದ 2 ವರ್ಷದಲ್ಲಿಯೇ ಪಕ್ಕದ ಜಾಗವನ್ನು ಖರೀದಿಸಿ ಸ್ಕೂಲ್ಗೆ ಸೇರಿಸಿಕೊಳ್ಳಲಾಯಿತು. ಇಂದು ಆ ಸ್ಕೂಲ್ನ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದ್ದಿತು. ಅಲ್ಲಿ ಚೀಫ್ ಗೆಸ್ಟ್ ಆಗಿ ಆ ಶಹರದ ಮೇಯರ್ ಬಂದಿದ್ದರು. ಇಂದು ಶಹರದ ಪ್ರಸಿದ್ಧ ಶಾಲೆಗಳಲ್ಲಿ ಇದು ಕೂಡ ಒಂದಾಗಿತ್ತು. ಇಂದು ಅದಕ್ಕೆ ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಶಿಕ್ಷಣಕ್ಕೆ ಪರ್ಮಿಷನ್ ಕೂಡ ಸಿಕ್ಕಿತು. ಅದಕ್ಕಾಗಿ ಇಂದು ಮಾಲತಿ ತುಂಬಾ ಖುಷಿಯಲ್ಲಿದ್ದಳು. ಸ್ಕೂಲಿನ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮ ಮುಗಿಸಿ ಮಾಲತಿಯು ಸ್ವಲ್ಪ ಹೊತ್ತು ನೆಮ್ಮದಿಯಿಂದ ಕುಳಿತಿದ್ದಳು. ಅಚಾನಕ್ಕಾಗಿ ಅವಳ ಎದುರಿಗೆ ಹಾಜರಾದ 2 ಮಕ್ಕಳನ್ನ ನೋಡಿ ಅವಳಿಗೆ ತನ್ನ ಕಣ್ಣುಗಳನ್ನೇ ತನಗೆ ನಂಬಲಾಗಲಿಲ್ಲ. ತನ್ನ ಕಣ್ಣುಗಳು ತನಗೆ ಮೋಸ ಮಾಡುತ್ತಿಲ್ಲ ತಾನೆ ಅಂತ ಅವಳು ಅಂದುಕೊಂಡಳು. ಆಗ 2 ಮಕ್ಕಳು ಅವಳ ಹತ್ತಿರ ಬಂದು ಅವಳ ಕಾಲನ್ನು ಮುಟ್ಟಿದರು. ಆಗ ಅವಳಿಗೆ ನಿಜವಾಗಲೂ ತನ್ನ 2 ಮಕ್ಕಳು ಬಂದಿದ್ದಾರೆ ಅನ್ನುವ ಭರವಸೆ ಆಯಿತು. ಕಣ್ಣುಗಳಲ್ಲಿ ಕಣ್ಣೀರು ಬಂದಿದ್ದರಿಂದ ಅವಳಿಗೆ 2 ಮಕ್ಕಳ ಮುಖಗಳು ಅಸ್ಪಷ್ಟವಾಗಿ ಕಾಣುತ್ತಿದ್ದವು. ನಂತರ ಅವಳು ಸಾವರಿಸಿಕೊಂಡು ತನ್ನ ಕಣ್ಣೀರನ್ನು ಒರೆಸಿಕೊಂಡು, ಇದುವರೆಗೂ ನಿಮ್ಮ ತಾಯಿಯನ್ನು ನೆನಪು ಮಾಡಿಕೊಳ್ಳದಿದ್ದ ನೀವಿಬ್ಬರು ದಾರಿ ತಪ್ಪಿ ಬಂದಂತೆ ಕಾಣುತ್ತದೆ. ನಿಮ್ಮ ತಂದೆಯ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಬರದಂತೆ ಅಷ್ಟೇನು ಮುಖ್ಯವಾದ ಕೆಲಸಗಳಿದ್ದವು ನಿಮಗೆ ಅಂತ ಹೇಳುತ್ತಿದ್ದಳು. ಮುಖ ಕೆಳಗೆ ಮಾಡಿಕೊಂಡು 2 ಮಕ್ಕಳು ತಮ್ಮ ತಾಯಿಯ ಮಾತುಗಳನ್ನು ಕೇಳುತ್ತಿದ್ದರು. ಸ್ವಲ್ಪ ಹೊತ್ತು ಅಲ್ಲಿ ಮೌನ ಆವರಿಸಿತು. ನಂತರ ಮಾಲತಿಯು, ಹೋಗ್ಲಿ, ನೀವಿಬ್ಬರು ಹೇಗಿದ್ದೀರಿ ಅಂತ ಹೇಳಿ ಅಂತ ಕೇಳಿದಳು. ನಾವು ಚೆನ್ನಾಗಿದ್ದೇವೆ ಅಮ್ಮ, ನೀನು ಹೇಗಿದ್ದೀಯಾ ಅಂತ ಅಮಿತ್ ಕೇಳಿದ. ಹಾ ಮಗನೇ, ನಾನು ಖಂಡಿತವಾಗಿ ಚೆನ್ನಾಗಿದ್ದೇನೆ. ಒಂದು ಸಮಯದಲ್ಲಿ ಒಡೆದು ಚೂರಾಗಿ ಹೋಗಿದ್ದಳು ನಿನ್ನ ತಾಯಿ, ಆದರೆ ಸ್ವತಃ ಸಂಭಾಳಿಸಿಕೊಂಡು ಇರಲಿಕ್ಕೆ ಕಲ್ತಿದ್ದೇನೆ ನಾನು. ನೀವು ಕೂತ್ಕೋರಿ, ನಿಮ್ಮ ನಾಷ್ಟಾ ಚಹಾದ ವ್ಯವಸ್ಥೆ ಮಾಡಿಸುತ್ತೇನೆ ಅಂತ ಹೇಳುತ್ತಾ ಅವಳು ಅಡಿಗೆ ಮನೆಯ ಕಡೆಗೆ ಹೋಗುತ್ತಾ ನೌಕರನಿಗೆ ಧ್ವನಿ ಮಾಡಿದಳು. ಇಲ್ಲಿ ಸುಮಿತ್ ಮತ್ತು ಅಮಿತ್ ಇನ್ನೂ ಆಘಾತದಲ್ಲಿದ್ದರು. ಅವರ ಹಳೆಯ ಮನೆ ಇಷ್ಟೊತ್ತಿಗಾಗಲೇ ಹಾಳಾಗಿ ಅದನ್ನ ಮಾರಿ ಹಣ ತೆಗೆದುಕೊಂಡು ಹೊರಟು ಹೋಗುತ್ತೇವೆ ಎಂದು ಅವರು ಭಾವಿಸಿದ್ದರು. ಆದರೆ ಇಲ್ಲಿ 3 ಅಂತಸ್ತಿನ ಕಟ್ಟಡ ನಿರ್ಮಾಣವಾಗಿತ್ತು. ಇಲ್ಲಿ ಒಂದು ಪ್ರೈಮರಿ ಸ್ಕೂಲ್ ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು. ಇದನ್ನ ನೋಡಿದ ಅಮಿತನು, ಸುಮಿತ್, ನಮ್ಮೆಲ್ಲ ಯೋಜನೆಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋದಂತೆ ಆಯಿತು. ಅಮ್ಮ ಹೀಗೆ ಮಾಡಿರುತ್ತಾಳೆ ಅಂತ ನಾವು ಕನಸಿನಲ್ಲಿ ಊಹಿಸಿರಲಿಲ್ಲ. ಈಗ ನಾವು ಯಾವ ಮುಖವಿಟ್ಟುಕೊಂಡು ಇದರಲ್ಲಿ ಪಾಲು ಕೇಳುವುದು ಅಂತ ಹೇಳಿದಾಗ ಸುಮಿತನು, ಆದರೆ ಕೇಳಲೇಬೇಕಲ್ಲ ಅಣ್ಣ. ಸೌಮ್ಯ ಇಲ್ಲಿಂದ ಒಂದು ದೊಡ್ಡ ಮೊತ್ತದ ನಿರೀಕ್ಷೆಯನ್ನು ಇಟ್ಟುಕೊಂಡು ಕುಳಿತಿದ್ದಾಳೆ. ಒಂದು ವೇಳೆ ನಾನು ಹಣ ತೆಗೆದುಕೊಂಡು ಹೋಗದಿದ್ದರೆ ನನ್ನನ್ನು ಹಸಿಯಾಗೇ ತಿಂದು ಮುಗಿಸುತ್ತಾಳೆ ಅಂದನು. ಹೌದು ಸುಮಿತ್, ಹಣದ ಅವಶ್ಯಕತೆ ನನಗೂ ಕೂಡ ತುಂಬಾ ಇದೆ. ಹಾಗೆ ನೋಡಿದರೆ ಮಕ್ಕಳಾದವರು ಎಷ್ಟೇ ದೊಡ್ಡವರಾದರೂ ಕೂಡ ತಮ್ಮ ತಾಯಿಯ ಎದುರು ಮಕ್ಕಳಾಗೇ ಇರುತ್ತಾರೆ. ಮನೆಯಲ್ಲಿ ಆಗದಿದ್ದರೂ ಕಡಿಮೆ ಅಂದರೂ ಅಂಗಡಿಯಲ್ಲಾದರೂ ನಮಗೆ ಏನಾದರೂ ಸಿಕ್ಕೇ ಸಿಗುತ್ತದೆ ಅಂತ ಹೇಳಿದ. ಸ್ವಲ್ಪ ಹೊತ್ತಿನಲ್ಲಿ ಮಾಲತಿಯು ನಾಷ್ಟಾದ ವ್ಯವಸ್ಥೆ ಮಾಡಿಸಿದಳು ಮತ್ತು ಎಲ್ಲರೂ ಸೇರಿ ನಾಷ್ಟಾ ಮಾಡುತ್ತಾ ಕುಳಿತರು. ನಾಷ್ಟಾ ಮಾಡುವಾಗಲೂ ಅಮಿತ್ ಮತ್ತು ಸುಮಿತ್ ಆಳವಾದ ತೊಳಲಾಟದಲ್ಲಿ ಮುಳುಗಿದ್ದರು. ಮಾಲತಿಯು ಇದನ್ನೆಲ್ಲ ಗಮನಿಸುತ್ತಿದ್ದಳು, ಆದರೆ ಏನು ಕೇಳಲು ಹೋಗಲಿಲ್ಲ. ನಾಷ್ಟಾ ಮುಗಿದ ನಂತರ ಅಮಿತನು, ಅಮ್ಮ, ನಾವು ನಿನ್ನೊಂದಿಗೆ ಸ್ವಲ್ಪ ಮಾತನಾಡುವುದಿತ್ತು ಅಂತ ಪೀಠಿಕೆ ಹಾಕಿದ. ಆಗ ಮಾಲತಿಯು, ನನಗೆ ಗೊತ್ತಿದೆ ಮಗನೇ, ನಿಮಗೆ ನನ್ನೊಂದಿಗೆ ಏನು ಮಾತನಾಡುವುದಿದೆ ಅಂತ. ಆದರೆ ಮಗನೇ, ಯಾವ ವಿಷಯಕ್ಕಾಗಿ ನೀವಿಲ್ಲಿ ಬಂದಿದ್ದೀರೋ ಅದಂತೂ ನಿಮಗೆ ಖಂಡಿತವಾಗಿ ಸಿಗುವುದಿಲ್ಲ ಅಂತ ಹೇಳಿದಳು. 2 ಮಕ್ಕಳು ಗಾಬರಿಯಿಂದ ತಮ್ಮ ತಾಯಿಯ ಮುಖವನ್ನ ನೋಡುತ್ತಿದ್ದರು. ಆಗ ಮಾಲತಿಯು ಮುಂದುವರೆದು, ನಾನು ನಿಮ್ಮ ತಾಯಿ ಇದ್ದೇನೆ. ಬಾಲ್ಯದಿಂದಲೂ ನಿಮ್ಮ ಪ್ರತಿಯೊಂದು ಅಂಶವನ್ನು ನಾನು ಅರಿತವಳಾಗಿದ್ದೇನೆ. ಆಸ್ತಿಯಲ್ಲಿ ನೀವು ನಿಮ್ಮ ಪಾಲನ್ನು ಒಯ್ಯಲು ಬಂದಿದ್ದೀರಿ ಅಂತ ನನಗೆ ಅಷ್ಟು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲವೇ ಅಂತ ಹೇಳಿದಳು. ಇದನ್ನು ಕೇಳಿದ ಸುಮಿತ್ ಹಣೆಯಿಂದ ಬೆವರಿನ ಹನಿಗಳು ತೊಟ್ಟಿಕ್ಕಲು ಪ್ರಾರಂಭಿಸಿತು. ಆದರೆ ಮಕ್ಕಳೇ, ಈಗ ಈ ಮನೆಯಲ್ಲಿ ನಿಮ್ಮದ್ಯಾವ ಹಿಸೆಯೂ ಇಲ್ಲ ಮತ್ತು ನಿಮ್ಮ ತಂದೆಯ ಅಂಗಡಿಯಲ್ಲಿಯೂ ಇಲ್ಲ. ನಿಮ್ಮ ತಂದೆಯ ಆರೋಗ್ಯ ಪದೇ ಪದೇ ಹದಗೆಡುತ್ತಿರುವಾಗಲೇ ನಾವು ಆ ಅಂಗಡಿಯನ್ನ ಮಾರಿಬಿಟ್ಟೆವು. ಏಕೆಂದರೆ ಅವರ ಚಿಕಿತ್ಸೆಗೆ ನಮಗೆ ಹಣದ ಅವಶ್ಯಕತೆ ಇದ್ದಿತು ಮತ್ತು ಎಷ್ಟು ಹಣ ಉಳಿದಿತ್ತೋ ಅದರಿಂದ ನಾನು ಈ ಮನೆಯನ್ನು ರಿಪೇರಿ ಮಾಡಿಸಿದೆ ಮತ್ತು ನನ್ನ ಈ ಸ್ಕೂಲನ್ನು ತೆರೆದೆ.
ಈಗ ನಾನು ಈ ಕಟ್ಟಡವನ್ನು ಶಾಲೆಯ ಟ್ರಸ್ಟ್ನ ಹೆಸರಿಗೆ ಮಾಡಿದ್ದೇನೆ. ಇದರಿಂದ ನನ್ನ ಕಾಲಾನಂತರವೂ ಶಾಲೆ ಮುಂದುವರಿಯುತ್ತದೆ ಅಂತ ಹೇಳಿದಳು. ಅಮ್ಮ, ನಿನಗೆ ಇದನ್ನೆಲ್ಲ ಮಾಡುವ ಅವಶ್ಯಕತೆ ಏನಿತ್ತು ಅಂತ ಅಮಿತ್ ಗಲಿಬಿಲಿಗೊಂಡು ಕೇಳಿದಾಗ ಮಾಲತಿಯು, ಮಗನೇ, ನನ್ನ ಜೀವನದಲ್ಲಿ ಹಿಂದೆಯೂ ಹಣ ಮುಖ್ಯವಾಗಿರಲಿಲ್ಲ, ಇಂದು ಕೂಡ ಮುಖ್ಯವಾಗುವುದಿಲ್ಲ. ನನ್ನದೊಂದು ಆಸೆ ಇತ್ತು, ನನ್ನ ಮನೆ ನನ್ನ ಮಕ್ಕಳ ಅಸ್ತಿತ್ವದಿಂದ ಬೆಳೆಯುತ್ತಿರಬೇಕು ಅಂತ. ಯಾರಿಗಾಗಿ ನಾವು ಇಷ್ಟು ದೊಡ್ಡದಾದ ಮನೆಯನ್ನ ನಿರ್ಮಿಸಿದ್ದೇವೆಯೋ ಅವರೇ ವಿದೇಶಕ್ಕೆ ಹೋಗಿ ನೆಲೆ ಊರಿದರು. ಮೇಲಾಗಿ ನಿಮ್ಮ ತಂದೆ ಹೋದ ನಂತರ ಒಂಟಿತನದ ಜೀವನ ನನಗೆ ಸಾಕಾಗಿ ಹೋಗಿತ್ತು. ನಿರ್ಜನವಾದ ಇಷ್ಟು ದೊಡ್ಡ ಮನೆ ಎದ್ದು ಓಡಿಸಿದಂತೆ ಆಗುತ್ತಿತ್ತು. ಅದಕ್ಕಾಗಿ ಜನರ ಸೇವೆ ಮಾಡಿ ಸ್ವಲ್ಪ ಪುಣ್ಯವನ್ನಾದರೂ ಏಕೆ ಪಡೆಯಬಾರದು ಅಂತ ಯೋಚಿಸಿದೆ. ಸಮಾಜ ಸೇವೆಯೂ ಆದಂತೆ ಆಗುತ್ತದೆ ಮತ್ತು ಜೀವನಕ್ಕೆ ಒಂದು ಅರ್ಥ ಸಿಕ್ಕಂತೆ ಆಗುತ್ತದೆ ಅಂತ. ಈಗ ನೋಡಿ, ನಾನು ಒಂದು ಹೆಜ್ಜೆ ಧೈರ್ಯದಿಂದ ಮುಂದಿಟ್ಟೆ. ನಂತರ ಆ ದೇವರು ಸಹ ನನ್ನ ಜೊತೆಯಾದ. ಇತ್ತೀಚೆಗೆ ಸಮಯ ಹೇಗೆ ಕಳೆದು ಹೋಗುತ್ತದೆ ಅಂತ ಗೊತ್ತೇ ಆಗುವುದಿಲ್ಲ. ಈಗ ಒಂಟಿತನ ಅನ್ನುವುದು ನನ್ನ ಅಕ್ಕಪಕ್ಕವೂ ಸುಳಿಯುವುದಿಲ್ಲ. ಅಷ್ಟಕ್ಕೂ ಮಕ್ಕಳು ದೊಡ್ಡವರಾದ ನಂತರ ಅವರನ್ನ ತಮ್ಮಿಷ್ಟದಂತೆ ಬದುಕಲು ಬಿಡಬೇಕು ಅಂತ ನಿಮ್ಮಿಂದಲೇ ನಾನು ಹೇಳಿಸಿಕೊಂಡು ಕಲ್ತಿದ್ದು. ಅವರನ್ನ ಸೆರಗಿನಿಂದ ಕಟ್ಟಿ ಹಾಕಬಾರದು ಅಂತ. ಅಷ್ಟೇ, ನಿಮ್ಮ ಮಾತನ್ನೇ ನಾನು ನಡೆಸಿಕೊಂಡು ಬಂದಿದ್ದೇನೆ. ಮೇಡಮ್, ನಿಮ್ಮನ್ನು ಯಾರೋ ಭೇಟಿಯಾಗಲು ಬಂದಿದ್ದಾರೆ ಅಂತ ನೌಕರ ಹೇಳಿದಾಗ ಮಾಲತಿಯು, ಆಯ್ತು, ಅವರನ್ನ ಆಫೀಸ್ನಲ್ಲಿ ಕುಳಿತುಕೊಳ್ಳಲು ಹೇಳು, ನಾನು ಬರುತ್ತೇನೆ ಅಂತ ಹೇಳಿದಳು. ಮತ್ತೆ ಮಕ್ಕಳನ್ನ ನೋಡುತ್ತಾ, ಆಯ್ತು ಮಕ್ಕಳೇ, ನನಗೆ ಸ್ವಲ್ಪ ಕೆಲಸವಿದೆ, ಅಲ್ಲಿಯವರೆಗೂ ನೀವು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿ ಮಾಲತಿ ಅಲ್ಲಿಂದ ಹೊರಟು ಹೋದಳು. ತಾಯಿಯ ಉತ್ತರವನ್ನು ಕೇಳಿದ ನಂತರ ಅಮಿತ್ ಮತ್ತು ಸುಮಿತ್ ಅವರ ಹೃದಯಗಳು ದುಃಖದಿಂದ ತುಂಬಿ ಹೋದವು. ಮರುದಿನ ಅವರಿಬ್ಬರು ತಮ್ಮ ಬಾಲಗಳನ್ನ ಕಾಲುಗಳ ನಡುವೆ ಇಟ್ಟುಕೊಂಡು ಅಮೆರಿಕಕ್ಕೆ ಹೊರಟು ಹೋದರು. ಹಾಗಿದ್ದರೆ ಸ್ನೇಹಿತರೆ, ಮಾಲತಿಯು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದೆ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಅವಶ್ಯವಾಗಿ ಬರೆಯಿರಿ. ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.